ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿ ಸಾವು. ಗೌರಿಬಿದನೂರಿನ ತಾಯಿ ಮಕ್ಕಳ ಆಸ್ಪತ್ರೆ ಮುಂದೆ ಬಾಣಂತಿ ಶವ ಇಟ್ಟು ಪ್ರತಿಭಟನೆ. ಸರ್ಕಾರಿ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಹಾರಿ ಹೋಯಿತೆ ಜೀವ. ಪ್ರಧಾನಿ ನರೇಂದ್ರ ಮೋದಿ 75ನೇ ಹುಟ್ಟುಹಬ್ಬದ ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ ವಾಕಥಾನ್. ಸಂಸದ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ನಮೋ ಯುವ ರನ್. ಪ್ರಧಾನ ಸೇವಕನ ಜನ್ಮದಿನ ಅದ್ಧೂರಿ. ಜಾತಿಗಣತಿಯಲ್ಲಿ ಮಡಿವಾಳ ಎಂದು ನಮೂದಿಸಲು ಮಡಿವಾಳ ಸಂಘದ ಅಧ್ಯಕ್ಷರ ಮನವಿ. ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮನವಿ ಮಾಡಿದ ಮಡಿವಾಳ ಸಂಘದ ರಾಜ್ಯಾಧ್ಯಕ್ಷ. ಪ್ರಧಾನ ಸೇವಕನ ಹುಟ್ಟುಹಬ್ಬಕ್ಕೆ ಸೇವಾ ಕಾರ್ಯಗಳ ಮಹಾಪೂರ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ, ಮಂಚೇನಹಳ್ಳಿ ಆಸ್ಪತ್ರೆಗಳ ಒಳರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಣೆ. 15 ದಿನಗಳ ಕಾಲ ನಡೆಯಲಿರುವ ಸೇವಾ ಕಾರ್ಯಗಳು. ವಾರ್ತೆಗಳ ವಿವರ. ವೈದ್ಯರೆಂದರೆ ಪ್ರತ್ಯಕ್ಷ ದೇವರು ಎಂದು ನಂಬುವವರಿದ್ದಾರೆ. ಜೀವ ಉಳಿಸುವವರು ವೈದ್ಯರೇ, ಜೀವ ಹರಣ ಮಾಡುವವರು ವೈದ್ಯರೇ. ಯಾಕೆಂದರೆ ಇವರ ಕೈಯಲ್ಲಿ ಜೀವ ಹೋದರೂ ಯಾವುದೇ ಅಪರಾಧವಲ್ಲ. ಕಾರಣ, ಜೀವ ಉಳಿಸಲು ಪ್ರಯತ್ನಿಸಿದ ಬಳಿಕವೇ ಜೀವ ಹೋಗಿರುತ್ತೆ ಅನ್ನೋ ನಂಬಿಕೆ. ಆದರೆ ಅದೇ ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿಯೊಬ್ಬರು ಮೃತಪಟ್ಟಿರುವ ಆರೋಪ ಗೌರಿಬಿದನೂರಿನಿಂದ ಕೇಳಿ ಬಂದಿದೆ. ಹಾಗಾದರೆ ಏನು ಆ ಸ್ಟೋರಿ, ನೋಡೋಣ ಬನ್ನಿ. ವೈದ್ಯರೆಂದರೆ ಪ್ರತ್ಯಕ್ಷ ದೇವರು ಎಂಬ ನಂಬಿಕೆ ಇದೆ. ಆದರೆ ಅದೇ ನಂಬಿಕೆಗೆ ಇಂದು ಕಪ್ಪು ಚುಕ್ಕೆ ತರುವ ಕೆಲಸವೊಂದು ಗೌರಿಬಿದನೂರು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ನಡೆದಿದೆ. ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿ ಮೃತಪಟ್ಟಿದ್ದಾರೆ ಎಂದು ಆರೋಪಿಸಿ ಬಾಣಂತಿ ಶವವನ್ನ ತಾಯಿ ಮಕ್ಕಳ ಆಸ್ಪತ್ರೆ ಮುಂದಿಟ್ಟು ಪ್ರತಿಭಟನೆ ನಡೆಸಲಾಗುತ್ತಿದ್ದು, ವೈದ್ಯರ ನಿರ್ಲಕ್ಷ್ಯ ಈ ರೀತಿಯಲ್ಲೂ ಇರಲಿದೆಯಾ ಎಂಬ ಆಕ್ರೋಶ ಸಾರ್ವಜನಿಕ ವಲಯದಿಂದ ಕೇಳಿಬಂದಿದೆ. ತೀವ್ರ ರಕ್ತಸ್ರಾವದಿಂದ ಚಿಕಿತ್ಸೆ ಫಲಕಾರಿಯಾಗದೆ ಬಾಣಂತಿಯೊಬ್ಬಳು ಗಂಡು ಮಗುವಿಗೆ ಜನ್ಮ ನೀಡಿ ಮೃತಪಟ್ಟಿರುವ ಘಟನೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ನಡೆದಿದೆ ಎಂದು ಮೃತರ ಪತಿ ರಾಜೇಶ್ ಮತ್ತು ಗ್ರಾಮಸ್ಥರು ಆರೋಪಿಸಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮುಂದೆ ಬಾಣಂತಿಯ ಶವವಿಟ್ಟು ನ್ಯಾಯಕ್ಕಾಗಿ ಪ್ರತಿಭಟನೆ ನಡೆಸಿದ್ರ. ಗೌರಿಬಿದನೂರು ತಾಲೂಕಿನ ಪುಲಗಾನಹಳ್ಳಿ ಗ್ರಾಮದ ವಾಸಿ 30 ವರ್ಷದ ಭಾಗ್ಯಮ್ಮ ಮೃತಪಟ್ಟಿರುವ ಬಾಣಂತಿಯಾಗಿದ್ದಾರೆ. ತಾಲೂಕಿನ ಪುಲಗಾನಹಳ್ಳಿ ಗ್ರಾಮದ ವಾಸಿ ಭಾಗ್ಯಮ್ಮ 2ನೇ ಹೆರಿಗೆಗೆ ಅಲ್ಲಿಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತಪಾಸಣೆ ಮಾಡಿಸಿಕೊಳ್ತಿದ್ರ. ತಾಯಿ ಕಾರ್ಡಿನಲ್ಲಿ ಭಾಗ್ಯಮ್ಮನ ರಕ್ತದ ಗುಂಪು ಬಿ ಪಾಸಿಟಿವ್ ಎಂದು ವರದಿ ನೀಡಿದ್ದು, ಹೆರಿಗೆ ನೋವು ಹೆಚ್ಚಾದ ಹಿನ್ನೆಲೆಯಲ್ಲಿ ಗೌರಿಬಿದನೂರು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಹೆರಿಗೆಗೆ ಸೆಪ್ಟೆಂಬರ್ 16ರ ಬೆಳಗ್ಗೆ 10 ಗಂಟೆಗೆ ದಾಖಲಾಗಿದ್ದಾರೆ. ಈಕೆಯ ಮೊದಲ ಹೆರಿಗೆ ಶಸ್ತ್ರಚಿಕಿತ್ಸೆಯಾಗಿದ್ದು, 2ನೇ ಹೆರಿಗೆಯು ಸಾಮಾನ್ಯ ಹೆರಿಗೆಯಾಗುವ ಲಕ್ಷಣಗಳು ಕಾಣದ ಕಾರಣ ವೈದ್ಯೆ ಡಾಕ್ಟರ್ ಶ್ವೇತಾ ಅವರು ಶಸ್ತ್ರಚಿಕಿತ್ಸೆ ಮಾಡಿ ಹೆರಿಗೆ ಮಾಡಿದ್ದಾರೆ. ನಂತರ ಮಗು ಮತ್ತು ಬಾಣಂತಿಯನ್ನ ಐಸಿಯುಗೆ ಸ್ಥಳಾಂತರಿಸಿ ಚಿಕಿತ್ಸೆ ನೀಡಿದ್ದಾರೆ. ಸ್ವಲ್ಪ ಸಮಯದ ನಂತರ ಬಿಪಿ ಕಡಿಮೆಯಾಗಿ ರಕ್ತಸ್ರಾವ ಹೆಚ್ಚಾಗುತ್ತಿದ್ದರಿಂದ ರಕ್ತ ಹಾಕಲು ಮತ್ತೊಮ್ಮೆ ಪರಿಶೀಲಿಸಿದಾಗ ರಕ್ತದ ಗುಂಪು ಬಿ ನೆಗೆಟಿವ್ ಎಂದು ಬಂದಿದೆ. ನಂತರ ರಕ್ತ ಕ್ರಾಸ್ ಮ್ಯಾಚ್ ಮಾಡಿ ಓ ನೆಗೆಟಿವ್ ರಕ್ತವನ್ನ ನೀಡಿದ್ದು, ರಕ್ತಸ್ರಾವ ನಿಲ್ಲದ ಕಾರಣ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ವಾಣಿವಿಲಾಸ್ ಆಸ್ಪತ್ರೆಗೆ ರವಾನಿಸಿದ್ದಾರೆ. ವಾಣಿವಿಲಾಸ್ ಆಸ್ಪತ್ರೆಯಲ್ಲಿ ಬಿ ನೆಗೆಟಿವ್ ರಕ್ತ ನೀಡಿದ್ದು, ಚಿಕಿತ್ಸೆ ಫಲಕಾರಿಯಾಗದೆ ಭಾನುವಾರ ರಾತ್ರಿ 3:30ರ ಸಮಯದಲ್ಲಿ ಮೃತಪಟ್ಟಿದ್ದಾರೆ. ಬಾಣಂತಿ ಮಹಿಳೆಯ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಎದುರು ಮಹಿಳೆಯ ಶವ ಬಿಟ್ಟು ಪ್ರತಿಭಟನೆ ನಡೆಸಿ ಮೃತರ ಕುಟುಂಬಕ್ಕೆ 1 ಕೋಟಿ ಪರಿಹಾರ, ಮಕ್ಕಳಿಗೆ ಶಿಕ್ಷಣಕ್ಕೆ, ಮೃತಳ ಪತಿಗೆ ಸರ್ಕಾರಿ ಕೆಲಸ ಕೊಡಿಸುವಂತೆ ಒತ್ತಾಯಿಸಿ ಆಕ್ರೋಶ ವ್ಯಕ್ತಪಡಿಸಿ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೂ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯತೆ ವಿರುದ್ಧ ಕಿಡಿಕಾರಿದ್ರ. ಮೇಡಮ್ ಅವರು ಡೆಲಿವರಿ ಮಾಡ್ತೀವಿ ಅಂತೇಳಿ ಬೆಡ್ ಎಲ್ಲ ಇಲ್ಲೇ ಚೆಕ್ ಮಾಡ್ತಾರೆ. ಅವಾಗೂ ಚೆಕ್ ಮಾಡಿದ್ರು, ಎಲ್ಲ ಕರೆಕ್ಟಾಗಿದೆ ಅಂತೇಳಿ ಬಿ ಪಿ ಎಲ್ಲ ನಾರ್ಮಲ್ ಆಗಿತ್ತು. ಇದರಿಂದ ಮಾಡಿದ್ರು, ಕರ್ಕೊಂಡ್ಬಂದು ವಾರ್ಡ್ ಹಾಕಿದ್ರು ಆಮೇಲೆ ಬೆಡ್ ಬ್ಲೀಡಿಂಗ್ ಆಗ್ತಾಯಿದೆ, ನೀನು ಒಳಗಡೆ ಯಾರೋ ಇಲ್ಲ ಜಡಿಸು ಅಂತೇಳಿ ನಮ್ಮನ್ನು ಈಚೆ ಕಳಿಸಿದ್ರು. ನಾನು ಇಲ್ಲಿ ಈಚೆ ಬಂದೆ. ನಮ್ಮ ತಾಯಿನೂ ಮಗುನ ಎತ್ಕೊಂಡು ಅಲ್ಲಿ ಪೇಷಂಟ್ ಹೋಗ್ತಾ ಇತ್ತು. ಆಮೇಲೆ ನನಗೇನು ಹೇಳಿಲ್ಲ, ಅವರು ಸಡನ್ನಾಗಿ ಬಂದು ಬ್ಲೀಡಿಂಗ್ ಜಾಸ್ತಿ ಆಗ್ತದೆ ಅಂತೇಳಿ ಏನು ಯಾರು ಹೇಳಿದ್ರು ಹೊರಗಡೆ ಮೇಡಮ್ ಯಾರು ಇಸ್ಕೊಂಡ್ರು? ಮೇಡಮ್ ಅವ್ರಿಗೆ ಯಾವ ಮೇಡಮ್ ಹೆಸರು ಏನು? ಅದೇ ಆಪರೇಷನ್ ಮಾಡ್ತೀನಿ. ಎಷ್ಟು ಕೊಟ್ಟಿವಿ? 7,000.
ಕೇಳಿ ಎಷ್ಟು ಕೇಳಿದ್ರು ನಿಮಗೆ 10,000 ಸೋಮವಾರ ದಿವಸ ಡೆಲಿವರಿ ಕರ್ಕೊಬಂದ್ವಿ. ಕರ್ಕೊಬಂದಿದ್ದು 2 ಗಂಟೆ 3 ಗಂಟೆ ಹಂಗೆ ಇರ್ರಿ ಅಂತಂದರು. ಡಾಕ್ಟ್ರು ಬರ್ತೀವಿ ನಾವೇನೇ ಮಾಡ್ತೀವಿ ಅಂತ. ಅವ್ರು ಇದ್ಕೊಂಡು ನಾವೇ ಮಾಡ್ತೀವಿ ಅಷ್ಟು ಅರ್ಜೆಂಟ್ ಅಂತ ಹೇಳ್ಬಿಟ್ಟು ಬರ್ಕೊಂಡು ಕೂಕೊಂಡಿದ್ರು. ಅವಳು ನೋವು ತಿಂತಾಯಿದ್ಲು. ಆಮೇಲೆ ನೋಡಿಬಿಟ್ಟು ಬಂದ್ಲು, ಬಿರಿನ ಬಟ್ಟೆ ತಗೊಂಡು ಬಂದುಬಿಟ್ಟು ಹಾಕ್ಬಿಟ್ಲು. ಕರ್ಕೊಂಡು ಹೋದ್ರು ಒಳಗೆ ಕರ್ಕೊಂಡೋಗಿ ಒಂದು ಅರ್ಧ ಗಂಟೆ 3/4 ಗಂಟೆ ಬರಲೇ ಇಲ್ಲ ಈಚೆಗೆ. ನೆನೆ ಮಗ ಕೊಟ್ಬಿಟ್ಟು ಆ ಹುಡುಗನ ಕರ್ಕೊಂಡೇ ಬರಲಿಲ್ಲ ಈಚೆಗೆ. ನಾವು ಇದ್ಕೊಂಡು ಏನಾಗ್ತೈತೆ ಚೆನ್ನಾಗೈತೆ ಅಂದ್ರೆ ಚೆನ್ನಾಗೈತೆ ಅಂತ ಹೇಳ್ತಾ ಇದ್ಲು. ಆಮೇಲೆ ಇದ್ಕೊಂಡು ಹಾಕ್ಕೊಂಡು ವಾರ್ಡ್ಗೆ ಬಂದಿದ್ದು ಒಂದು ಅರ್ಧ ಗಂಟೆಗೆಲ್ಲ ಬ್ಲೀಡಿಂಗ್ ಗೊತ್ತಾಯಿತು. ನಾನು ಕರ್ಕೊಬರಕ್ಕೆ ಹೋದ್ರೆ ಅಷ್ಟೊತ್ತು ಮಾತಾಡ್ತಾ ಇದ್ಲು ಹುಡುಗಿ ಚೆನ್ನಾಗೇನೆ. ಆಮೇಲೆ ಬಂದು ಹೊಟ್ಟೆ ಇಸ್ತಾ ಇದ್ಲು. ಯಾಕೆ ನೀನು ಹೊಟ್ಟೆ ಇಸ್ಕೋದು ಇಸ್ಬೇಡ ಥರ ಎಲ್ಲ ನಾನು ಇವಾಗ ಆಪ್ರೇಷನ್ ಮಾಡಿದ್ದೀರಲ್ಲ ಒಳಗೆ ಬಿಚ್ಕೊತವೆ ಅಂತೇಳಿ ನಾನು ಬೈದೆ ಡಾಕ್ಟ್ರ್ ಅವನಿಗೆ. ನನಗೇನ ಗೊತ್ತೇ ನಿನಗೆ ಅಂತ ಹೇಳ್ಬಿಟ್ಟು ಒಳಗೆ ಕರ್ಕೊಂಡು ಹೋಗಿ ಇದಕ್ಕೆ ಓಟಿಗೆ ಹಾಕ್ಕೊಬಿಟ್ರು. ತಿರ್ಗಾ ಬಿಡಲಿಲ್ಲ ಈಚೆ ಕಡೆ. ನಮ್ಮನ್ನ ಮುಖನೇ ನೋಡಿಸ್ಲಿಲ್ಲ ಹುಡುಗಿ ಮುಖನ ನಾನು ನೋಡ್ಬೇಕಂದ್ರು. ಆಮೇಲೆ ಸಾಯಂಕಾಲ 6 ಗಂಟೆ ಅಷ್ಟಿಗೆ ಇಲ್ಲ ಆಗಲ್ಲ ಬ್ಲಡ್ ತಗೋಬೋಗು ಅಂತ ಮಗನಿಗೆ ಹೇಳ್ತಾ ಇದ್ರು, ಚಿಕ್ಕಬಳ್ಳಾಪುರಕ್ಕೆ ಹೋಗು ಅಂತ. ಆಮೇಲೆ ಇಲ್ಲೇ ಆಗ್ತಾ ಇದ್ವಿ ಬ್ಲಡ್ ಎಲ್ಲನೂ ಚೆನ್ನಾಗೈತೆ ಏನು ಪರವಾಗಿಲ್ಲ ಅಂತ ಅಂದ್ಬಿಟ್ಟು 5 ಗಂಟೆ ಹಂಗೆ ಹೊಳ್ತೋಗ್ತೀವಿ ಅಂತ ಹೇಳ್ಬಿಟ್ಟು ತಿರ್ಗಿ ಆಂಬುಲೆನ್ಸ್ಗೆ ಕರೆಸಿದ್ರು. ನಮ್ಮನ್ನೇ ದುಡ್ಡು ಕೇಳಿದ್ರು, ಆಂಬುಲೆನ್ಸ್ ದುಡ್ಡು ಕಟ್ಟಬೇಕು ಅಂತ. ನಾವು ಕಟ್ಟಲ್ಲ ಅಂತ ಅಂದ್ವಿ. ಇಲ್ಲೇ ಮೇಲೆ ಆಗ್ತೀವಿ ಅಂತ ಫಸ್ಟಿಗೆ ಚಿಕ್ಕಬಳ್ಳಾಪುರ ಬರ್ಕೊಡ್ತೆ ಅಂತ ನಾವು ಕೇಳಿದ್ವಿ. ಇಲ್ಲ ಇಲ್ಲೇ ಮಾಡ್ಕೊಡ್ತೀನಿ ಚೆನ್ನಾಗೆ ಅಂತ ಅಂದರು. ಆಮೇಲೆ ಇದ್ಕೊಂಡು ಆಯಿತು ಅಂತ ಅಂದಿದ್ದಕ್ಕೆ ತಿರ್ಗಿ ನಮ್ಮ ಹುಡುಗನ ಕರೆಸಿಬಿಟ್ಟು ಆಂಬುಲೆನ್ಸ್ ತಗೊಂಡು 4-5 ಜನ ಬಂದರು. ಡಾಕ್ಟ್ರೆಲ್ಲ ತಗೊಂಡು ಈ ಮೂತಿಗೆಲ್ಲ ಹಾಕ್ಬಿಟ್ಟಿದ್ರು ಬ್ಯಾಂಡೇಜ್ ಥರ ಇದೆಲ್ಲ. ಮೂಗಿಗೆ ಕಿವಿಗೆಲ್ಲ ಪ್ಲಾಸ್ಟರ್ ಹಾಕ್ಬಿಟ್ಟಿದ್ರು. ಹುಡುಗಿ ಹಿಂಗೆ ಇದ್ಲು. ನಾವು ನೋಡಿದ್ವಿ ಅಳ್ತಾ ಇದ್ರೆ ನಮ್ಮ ಕಡೆ ಒಂದು ಸತಿ ನೋಡಿದ್ಲು ಅಷ್ಟೇ ಅಳ್ತಿದ್ಲು. ಇನ್ನು ಸ್ಥಳಕ್ಕೆ ಡಿವೈಎಸ್ಪಿ ಶಿವಕುಮಾರ್, ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ್, ಎಸ್ಐ ಗೋಪಾಲ್ ಭೇಟಿ ನೀಡಿ ಪರಿಸ್ಥಿತಿ ತಿಳಿಗೊಳಿಸಲು ಹರಸಾಹಸ ಪಡುವಂತಾಯಿತಾ. ಡಿವೈಎಸ್ಪಿ ಶಿವಕುಮಾರ್ ಮಾತನಾಡಿ, ಬಾಣಂತಿ ಸಾವಿಗೆ ಸಂಬಂಧಿಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಲಾಗುವುದಾ. 2 ದಿನಗಳಲ್ಲಿ ಈ ಪ್ರಕರಣದ ತನಿಖೆಯ ವರದಿ ಸಿಗಲಿದ್ದು ತಪ್ಪಿತಸ್ಥರ ವಿರುದ್ಧ ಪೊಲೀಸ್ ಇಲಾಖೆ ಕ್ರಮ ತೆಗೆದುಕೊಳ್ಳಲಾಗುವುದಾ, ಜೊತೆಗೆ ಡಿಎಚ್ಒ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು. ಡಿಎಚ್ಒ ಸಂತೋಷ್ ಬಾಬು ಮೃತಳ ವೈದ್ಯಕೀಯ ವಿವರಗಳನ್ನು ತನಿಖೆ ನಡೆಸಲು ನಂದಿ ಮೆಡಿಕಲ್ ಕಾಲೇಜು ಡಾಕ್ಟರ್ ಹರಣಿ ನೇತೃತ್ವದ ತಂಡ ರಚಿಸಿದ್ದು ಹಿರಿಯ ಅಧಿಕಾರಿಗಳಿಗೆ ವರದಿ ಸಲ್ಲಿಸಲಾಗುವುದಾ, ಸರ್ಕಾರದಿಂದ ಸಿಗುವ ಪರಿಹಾರ ಕೊಡಿಸಲಾಗುವುದಾ, ಅವಕಾಶವಿದ್ದಲ್ಲಿ ಮೃತರ ಪತಿಗೆ ಗುತ್ತಿಗೆ ಆಧಾರದ ಮೇಲೆ ಡಿ ಗ್ರೂಪ್ ನೌಕರಿಗೆ ಶಿಫಾರಸು ಮಾಡಲಾಗುವುದು ಎಂದು ಭರವಸೆ ನೀಡಿದ ಬಳಿಕ ಪ್ರತಿಭಟನೆ ಹಿಂಪಡೆದು ಮೃತಳ ಅಂತ್ಯ ಸಂಸ್ಕಾರ ಪುಲಗಾನಹಳ್ಳಿಯಲ್ಲಿ ನೆರವೇರಿಸಿದ್ರ. ಎಲ್ಲ ಏರಿಯಾಗಳಲ್ಲೂ ಸೆಕೆಂಡ್ ಟೈಮ್ ಆದಾಗ ಅಥವಾ ಬಿಗ್ ಬೇಬಿ ಇದ್ದಾಗ ಪಾಲಿಹೈಡ್ರಮ್ನೆಸ್ ಇರ್ತೀವಿ. ಸೊ PPH ಆಗೋ ಚಾನ್ಸಸ್ ಅಂದರೆ ಪೋಸ್ಟ್ಮಾರ್ಟಮ್ ಹೆಮರೇಜ್ ಅಂತೀವಿ, ರಕ್ತಸ್ರಾವ ಆಗುವಂಥದ್ದು. ಮತ್ತು ಅನೇಕ ಗರ್ಭಿಣಿಯರು ಡೆತ್ಸ್ ಆಗಿರೋ ಇದರಲ್ಲಿ ಮೊದಲನೇ ಕಾರಣ PPH. ಸೊ ಅದು ರಾಜ್ಯದಲ್ಲಿ ಎಲ್ಲ ಕಡೆನೂ ಆಗ್ತಾ ಇದೆ. ಪರ್ಸೆಂಟೇಜ್ ಇರ್ತದೆ ಅದಾಗಿದೆ. ಬಟ್ ಪ್ರಿವೆನ್ಷನ್ ಮಾಡಬೇಕು ಮುಂಚೆನೇ. ಅದು ಬಿ ಪಾಸಿಟಿವ್ ಇದೆ ಅಂದ್ಬಿಟ್ಟು ತಗೊಂಡಿದ್ದಾರೆ ಇವರು, ಬಿ ಪಾಸಿಟಿವ್ ಅಂತ. ಸೊ ಬಿ ನೆಗೆಟಿವ್ ಬಂದಿರೋದ್ರಿಂದ ಬೇರೆ ಟೆಸ್ಟ್ ಜೊತೆಗೆ ಮಾಡ್ಕೋಬೋದಿತ್ತು, ಮೊದಲನೇ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಬೋದಿತ್ತು. ಆದರೆ ಎಮರ್ಜೆನ್ಸಿಯಾಗಿ ತಗೋಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ನೋವಲ್ಲಿದೆ, ಮಧ್ಯದಲ್ಲಿ ಹೆರಿಗೆ ಆಗುತ್ತೆ ಅಂದ್ಬಿಟ್ಟು ಸಿಸರಿನ್ ಮಾಡಿದ್ದಾರೆ, ತಾಯಿ ನೋಡ್ಸೋಕ್ಕೆ ಅಂತ ಮಾಡಿದ್ದಾರೆ. ಬಟ್ ಬ್ಲಡ್ ಗ್ರೂಪ್ ನೋಡ್ಕೊಂಡಿದ್ದಿದ್ರೆ ಇಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಿದ್ವಿ ಅಂತ ಹೇಳ್ತಾರೆ. ಸೊ ಆ ರೀತಿ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇಲ್ಲೇ ಮಾಡಬೇಕಾಗಿರೋದ್ರಿಂದ ಇಲ್ಲೇ ಮಾಡಿದ್ದೀವಿ. ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು. ಪ್ರಧಾನಿ ನರೇಂದ್ರ ಮೋದಿ ವಿಶ್ವ ನಾಯಕ. ಮೋದಿ ಎಂದರೆ ಒಬ್ಬ ವ್ಯಕ್ತಿಯಲ್ಲ, ಭಾರತದ ಶಕ್ತಿ. ಸತತ 3ನೇ ಬಾರಿಗೆ ಪ್ರಧಾನಿಯಾಗುವ ಮೂಲಕ ಜವಾಹರಲಾಲ್ ನೆಹರು ಅವರ ದಾಖಲೆಯನ್ನು ಸಮಗಟ್ಟಿದ ಮಹಾನಾಯಕ. ಇಂತಹ ನಾಯಕರ ಹುಟ್ಟುಹಬ್ಬವನ್ನು ಸಾಮಾಜಿಕ ಸೇವಾ ಕಾರ್ಯಗಳ ಮೂಲಕ ಇಂದು ಚಿಕ್ಕಬಳ್ಳಾಪುರದಲ್ಲಿ ಆಚರಿಸಲಾಯಿತು. ಸಂಸದ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ವಾಕ್ಥಾನ್ ಆಯೋಜಿಸಲಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರ 75ನೇ ಹುಟ್ಟುಹಬ್ಬದ ಅಂಗವಾಗಿ ಸೇವಾ ಪಾಕ್ಷಿಕ ಅಭಿಯಾನವನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಅಲ್ಲದೆ 2025ರ ನಮೋ ಯುವರನ್ ವಾಕ್ಥಾನ್ ಚಿಕ್ಕಬಳ್ಳಾಪುರದಲ್ಲಿ ಇಂದು ಯಶಸ್ವಿಯಾಗಿ ನಡೆಯಿತು. ಚಿಕ್ಕಬಳ್ಳಾಪುರ ನಗರದ MG ರಸ್ತೆಯ ಜೈಭೀಮ್ ಹಾಸ್ಟೆಲ್ನ ಆವರಣದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗಿಡ ನೆಡುವ ಮೂಲಕ ವಾಕ್ಥಾನ್ಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಚಾಲನೆ ನೀಡಿದರು.
ಜೈಭೀಮ್ ಹಾಸ್ಟೆಲ್ನಿಂದ ಆರಂಭವಾದ ವಾಕ್ಥಾನ್ ನಗರದ ಬಿಬಿ ರಸ್ತೆಯ ಒಕ್ಕಲಿಗರ ಕಲ್ಯಾಣ ಮಂಟಪದವರೆಗೆ ಕಾಲ್ನಡಿಗೆ ಮೂಲಕ ಸಂಸದ ಸುಧಾಕರ್ ನೇತೃತ್ವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮೋದಿ ಅಭಿಮಾನಿಗಳು, ಕಾಲೇಜು ವಿದ್ಯಾರ್ಥಿಗಳು, ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಇದೇ ವೇಳೆ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಸರ್ವಶ್ರೇಷ್ಠ ನಾಯಕರಾದ ನರೇಂದ್ರ ಮೋದಿ ಅವರ 75ನೇ ಹುಟ್ಟು ಹಬ್ಬವನ್ನು ಚಿಕ್ಕಬಳ್ಳಾಪುರ ಯುವ ಜನತೆ ಅವರ ಸಂಕಲ್ಪದ ಹೆಜ್ಜೆ ಹಾಕುತ್ತಿದ್ದಾರೆ. 2047ರ ವಿಕಸಿತ ಭಾರತದ ಕನಸು ನನಸು ಮಾಡಲು ಈ ಸಂಕಲ್ಪದ ಹೆಜ್ಜೆ ಹಾಕುವ ಮೂಲಕ ಮೋದಿಯವರ ತ್ಯಾಗಕ್ಕೆ, ಸೇವೆಗೆ, ನಿರಂತರ ಪರಿಶ್ರಮಕ್ಕೆ, ನಾಯಕತ್ವಕ್ಕೆ ಚಿಕ್ಕಬಳ್ಳಾಪುರದ ಯುವ ಜನತೆ ಅರ್ಥಪೂರ್ಣವಾಗಿ ಆಚರಣೆ ಮಾಡುತ್ತಿದ್ದಾರೆ ಎಂದರು. ಸರ್ವಶ್ರೇಷ್ಠ ನಾಯಕರು, ನಮ್ಮೆಲ್ಲರ ಆದರಣೀಯ ವಿಶ್ವಾಸಪೂರ್ವವಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ 75ನೇ ವರ್ಷದ ಹುಟ್ಟುಹಬ್ಬವನ್ನು ಚಿಕ್ಕಬಳ್ಳಾಪುರದ ಮಹಾಜನತೆ, ಯುವ ಜನತೆ ಅವರ ಸಂಕಲ್ಪದ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. 2047ರ ವಿಕಸಿತ ಭಾರತದ ಅವರ ಕನಸು ನನಸು ಮಾಡಲಿಕ್ಕೆ ಈ ಸಂಕಲ್ಪದ ಹೆಜ್ಜೆಯನ್ನು ಇವತ್ತು ಬೆಳಗ್ಗೆ ಅವ್ರಿಗೆ ಹಾಕೋದ್ರ ಮೂಲಕ ಅವರಿಗೆ ಕೃತಜ್ಞತೆಯನ್ನು, ಅವರ ತ್ಯಾಗಕ್ಕೆ, ಅವರ ಒಂದು ಸೇವೆಗೆ, ಅವರ ನಿರಂತರವಾಗಿರತಕ್ಕಂಥ ಪರಿಶ್ರಮಕ್ಕೆ, ನಾಯಕತ್ವಕ್ಕೆ, ಸದೃಢ ನಾಯಕತ್ವಕ್ಕೆ, ಪ್ರಧಾನಮಂತ್ರಿಯಾಗಿ ಅಹಿರ್ನಿಶಿಯಾಗಿ ಒಬ್ಬ ಋಷಿಯಾಗಿ ಇವತ್ತು ಕಾರ್ಯ ಮಾಡ್ತಾ ಇರತಕ್ಕಂಥ ಪ್ರಧಾನಮಂತ್ರಿಗಳಿಗೆ ಇವತ್ತು ಧನ್ಯವಾದ, ಕೃತಜ್ಞತೆ ಮತ್ತು ಸಂಕಲ್ಪದ ಹೆಜ್ಜೆಯನ್ನು ನಮ್ಮ ಚಿಕ್ಕಬಳ್ಳಾಪುರದ ಯುವ ಜನತೆ ಇವತ್ತು ಅದನ್ನು ಅರ್ಥಪೂರ್ಣವಾಗಿ ನಾವು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ವಿಜೃಂಭಣೆ ಅನ್ನೋದಕ್ಕಿಂತ ಸೇವೆ ಮಾಡೋದ್ರ ಮೂಲಕ ಅವರಿಗೆ ಮುಟ್ಟುವಂಥ ಕೆಲಸ. ಯಾಕೆಂದರೆ ಅವರಿಗೆ ಯಾವಾಗಲೂ ಕೂಡ ಆಚರಣೆಯಲ್ಲಿ ನಂಬಿಕೆ ಇಲ್ಲ, ಸಮರ್ಪಣೆಯಲ್ಲಿ ನಂಬಿಕೆ ಇದೆ, ಅರ್ಪಣೆಯಲ್ಲಿ ನಂಬಿಕೆ ಇದೆ. ಆ ಸೇವೆಯ ಸಮರ್ಪಣೆ ಮಾಡೋದ್ರ ಮೂಲಕ ಆರೋಗ್ಯ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಅನೇಕ ಕ್ಷೇತ್ರಗಳಲ್ಲಿ 15 ದಿನಗಳ ಕಾಲ ಇವತ್ತಿನಿಂದ ಹಿಡಿದು ಅಕ್ಟೋಬರ್ 2 ಮಹಾತ್ಮ ಗಾಂಧೀಜಿ ಜಯಂತಿಯವರೆಗೂ ಕೂಡ ನಿರಂತರವಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಒಂದಲ್ಲ ಒಂದು ನಾವು ಸೇವಾ ಕಾರ್ಯಕ್ರಮಗಳನ್ನು ನಮ್ಮ BJPಯ ಎಲ್ಲ ಕಾರ್ಯಕರ್ತ ಬಂಧುಗಳು, ನಮ್ಮ ಯುವ ಸ್ನೇಹಿತರು, ನಮ್ಮ ಮುಖಂಡರುಗಳು, ನಮ್ಮ ಚುನಾಯಿತ ಪ್ರತಿನಿಧಿಗಳು ಇವರೆಲ್ಲರ ಜೊತೆ ಸೇರಿಕೊಂಡು ಆ ಸೇವೆಯಲ್ಲಿ ನಾವೆಲ್ಲ ಕೂಡ ಭಾಗಿಯಾಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಸೇವೆಯ ಸಮರ್ಪಣೆ ಮಾಡುವ ಮೂಲಕ ಆರೋಗ್ಯ, ಶೈಕ್ಷಣಿಕ ಕ್ಷೇತ್ರ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಇಂದಿನಿಂದ 15 ದಿನಗಳ ಕಾಲ ನಿರಂತರವಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಒಂದೊಂದು ರೀತಿಯಲ್ಲಿ ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸಿರುವುದಾಗಿ ಸಂಸದರು ಹೇಳಿದರು. ನನ್ನ ಗುರುಗಳು, ನಾನು ನಂಬಿರುವ ದೇವರಿಗೆ ಶತಾಯುಷ್ಯ ಮತ್ತು ಒಳ್ಳೆಯ ಆರೋಗ್ಯದಿಂದ, ಉತ್ಸಾಹದಿಂದ, ಲವಲವಿಕೆಯಿಂದ ಈ ದೇಶದ ಪ್ರಧಾನಿಯಾಗಿ ಮತ್ತೊಂದು ದಶಕ ಈ ದೇಶದ ಪ್ರಧಾನಿಯಾಗಿ ಮುಂದುವರಿಯಬೇಕು. ಆ ಶಕ್ತಿ, ಚೈತನ್ಯ, ಆರೋಗ್ಯ ಕೊಡಲಿ. ದೇಶದ 140 ಕೋಟಿ ಜನತೆಯ ಆಶೀರ್ವಾದ ಇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಮೋದಿಯವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು. ಭಗವಂತ, ನಾನು ನಂಬಿರ್ತಕ್ಕಂಥ ಗುರುಗಳಿಗೆ, ನಾನು ನಂಬಿರ್ತಕ್ಕಂಥ ದೇವರಿಗೆ ನಾನು ಅತ್ಯಂತ ಭಕ್ತಿಪೂರ್ವಕವಾದಂಥ ಪ್ರಾರ್ಥನೆ ಮಾಡ್ತೇನೆ. ಅವರಿಗೆ ಶತಾಯುಷ್ಯು ಮತ್ತು ಹೆಚ್ಚು, ಅವರಿಗೆ ಒಳ್ಳೆಯ ಆರೋಗ್ಯದಿಂದ, ಒಳ್ಳೆಯ ಉತ್ಸಾಹದಿಂದ, ಲವಲವಿಕೆಯಿಂದ ಈ ದೇಶದ ಪ್ರಧಾನಿಯಾಗಿ ಮತ್ತಷ್ಟು ವರ್ಷಗಳು, ಮತ್ತೊಂದು ದಶಕ, ಕನಿಷ್ಠ ಮತ್ತೊಂದು ದಶಕ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮುಂದುವರಿಬೇಕು. ಆ ಶಕ್ತಿ, ಚೈತನ್ಯ, ಆರೋಗ್ಯ ಅವರಿಗೆ ಕೊಡಲಿ. ಈ 140 ಕೋಟಿ ಭಾರತೀಯರ ಆಶೀರ್ವಾದ ಇದೇ ರೀತಿ ಅವರಿಗೆ ಮುಂದುವರಿಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ತಾವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ಪ್ರಸ್ತುತ ಜಾತಿ ಗಣತಿಯನ್ನು ರಾಜ್ಯ ಸರ್ಕಾರ ನಡೆಸುತ್ತಿದ್ದು, ಗಣತಿದಾರರು ಮನೆಯ ಬಳಿ ಬಂದಾಗ ಅಗತ್ಯ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳುವ ಜೊತೆಗೆ ಮಡಿವಾಳ ಎಂದು ನಮೂದಿಸುವ ಮೂಲಕ ಸಮುದಾಯದ ಜನಸಂಖ್ಯೆಯನ್ನು ತೋರಿಸುವ ಕೆಲಸಕ್ಕೆ ಸಮುದಾಯದ ಪ್ರತಿಯೊಬ್ಬರು ಕೈ ಜೋಡಿಸಬೇಕೆಂದು ಮಡಿವಾಳ ಸಂಘದ ರಾಜ್ಯಾಧ್ಯಕ್ಷ ನಂಜಪ್ಪ ಮನವಿ ಮಾಡಿದರು. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಡಿವಾಳ ಸಮುದಾಯದ ರಾಜ್ಯಾಧ್ಯಕ್ಷ ನಂಜಪ್ಪ, ಮಡಿವಾಳ ಸಮುದಾಯ ಶೈಕ್ಷಣಿಕವಾಗಿ, ಉದ್ಯೋಗದಲ್ಲಿ ಹಾಗೂ ರಾಜಕೀಯದಲ್ಲಿ ತೀರಾ ಹಿಂದುಳಿದಿದೆ. ಜಾತಿ ಗಣತಿಯಲ್ಲಿ ಮಡಿವಾಳ ಸಮುದಾಯದವರು ಉಪ ಪಂಗಡಗಳ ಹೆಸರನ್ನು ನಮೂದಿಸದೆ ಕಾಲಂ ನಂಬರ್ 903ರಲ್ಲಿ ಮಡಿವಾಳ ಎಂದೇ ನಮೂದಿಸಿ ಸಮುದಾಯವನ್ನು ಎಸ್ಸಿಗೆ ಸೇರಿಸಲು ಸರ್ಕಾರ ಸಂಪೂರ್ಣ ವರದಿ ಮಾಡಿದೆ. ಈವರೆಗೂ ಯಾವುದೇ ಜಾತಿಗೂ ವರದಿ ಇಲ್ಲ. ನಮ್ಮ ಜಾತಿಗೆ ವರದಿ ಮಾಡಿದೆ, ಅದನ್ನು ತಡೆ ಹಿಡಿದಿದ್ದಾರೆ. ಹಾಗಾಗಿ ನಮ್ಮ ಸಮುದಾಯ ಎಲ್ಲದರಲ್ಲೂ ಹಿಂದುಳಿದಿದೆ ಎಂದು ಸರ್ಕಾರಕ್ಕೆ ಸ್ಥಿತಿಗತಿಗಳು ತಿಳಿಯಲಿದೆ ಎಂದರು. ಪ್ರಸ್ತುತ ಒಳ ಮೀಸಲಾತಿ ಮಾಡುತ್ತಿದ್ದಾರೆ. ಇದರಿಂದ ಎಸ್ಸಿ ಕ್ಯಾಟಗರಿ ಸಿಗುತ್ತೆ ಎಂಬ ಭಾವನೆಯಿಂದ ಇದ್ದೇವೆ. ಸಮುದಾಯ ರಾಜ್ಯದಲ್ಲಿ 8.5 ಲಕ್ಷ ಜನಸಂಖ್ಯೆ ಇದೆ. ಶಾಶ್ವತ ಜಾತಿ ಗಣತಿ ಆಯೋಗದ ವಿರುದ್ಧ ಹೈಕೋರ್ಟ್ನಲ್ಲಿ ಮೊಕದ್ದಮೆ ಹೂಡಲಾಗಿದೆ. ರಾಜ್ಯದಲ್ಲಿ ಕ್ರಿಶ್ಚಿಯನ್ ಮಡಿವಾಳ ಎಂದು ಎಲ್ಲಿಯೂ ಇಲ್ಲ. ಎಲ್ಲಾದರೂ ಇದ್ರೆ ತೋರಿಸಿ. ನೀವು ಯಾಕೆ ಕೊಟ್ಟಿದ್ದೀರಿ? ನಿಮ್ಮ ಮೇಲೆ ಮೊಕದ್ದಮೆ ಹೂಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಏನಿದೆ, ಈಗ ಜಾತಿ ಜನಗಣತಿ ಮಾಡ್ತಾ ಇದ್ದಾರೆ. ಏನು ಸರ್ಕಾರ ಮಾಡ್ತಾ ಇರಿದ್ರೆ, ಲಾಸ್ಟ್ ಟೈಮು ಶಾಶ್ವತ ಆಯೋಗದ ಮಾಡಿದಾಗ ಸರಿಯಾಗಿ ನಮ್ಮವ್ರುಗಳು ಹೆಸರುಗಳು ಬರೆಸದೆ ಮನೆಗಳಲ್ಲಿ ಇಲ್ಲದೆ ಬರೆಸದೇ ಇರೋದರಿಂದ ಅದೇನಾಗಿದೆ, ಜಾತಿ ಕಾಲಮ್ಮು ಅದರಲ್ಲಿ ನಮ್ಮದು ಮಡಿವಾಳ ಅಂತ ಬರೆಸಲೇಬೇಕು ಅಂತೇಳಿ ನಾವು ಕಂಪಲ್ಸರಿ ಎಲ್ಲರಿಗೂ ಒಂದೇ ಬರೆಸಿ. ಕಾಲಮ್ ನಂಬರು 9A 903ರಲ್ಲಿ ಏನು ಮಡಿವಾಳರು ಅಂತಿದ್ದಿದೆ, ಮಡಿವಾಳರು ಅಂತಲೇ ಬರೆಸ್ಬೇಕು. ಸಬ್ ಜಾತಿಗಳಿದ್ದಾವೆ, ಅಗಸ, ಡೋಬಿ, ಈಗ ಈ ಮಂಗಳೂರು ಕಡೆ ಸಾಲಿಯಾನ ಅಂತಾರೆ, ಬೆಳಗಾಂ ಸೈಡ್ ಪರೀಟ್ ಅಂತಾರೆ, ಮೈಸೂರು ಸೈಡ್ ಹೋದರೆ ಮಡಿವಾಳ ಶೆಟ್ರು ಅಂತಾರೆ. ಅವೆಲ್ಲ ಸೇರಿಕೊಂಡು ಮಡಿವಾಳ ಅಂತಲೇ ಕೊಡಬೇಕು ನೀವು ಅಂತ ನಮಗೆ ಯಾಕೆ ಹೇಳ್ತಾ ಇದ್ದೀರಿ ಅಂತಂದರೆ, ನಮ್ಮ ಜಾತಿಗಳಲ್ಲಿ ಈಗ ಗದಗು ಮತ್ತು ಹುಬ್ಳಿ, ಬೆಳಗಾಂ ಮತ್ತು ಹಾವೇರಿ ಸ್ವಲ್ಪ ಅವಾಗ ಲಿಂಗಾಯತ್ ಮಡಿವಾಳ ಅಂತ ಹೇಳ್ಬಿಟ್ಟು ಮಾಡ್ಕೊಂಬಿಟ್ಟಿದ್ದಾರೆ. ಆವಾಗ ಕಾಲದಲ್ಲಿ ಮಾಡ್ಕೊಂಬಿಟ್ಟು ಈಗ ಅವರೆಲ್ಲ 3Aಗೆ ಹೊರಟೋಗಿದ್ದಾರೆ. ಹಂಗಾಗಿ ನೀವು ಹಂಗೆ ಮಾಡಬೇಡಿ. ಇವಾಗ ಬರ್ಸೋದ್ರಲ್ಲಿ ಕ್ಲೀನಾಗಿ ಬರೆಸಿ, ಮಡಿವಾಳ್ರೆ ಅಂತಲೇ ಬರೆಸ್ಬೇಕು. ನಮಗೇನು ಸವಲತ್ತುಗಳು ಸಿಗಬೇಕಾದ್ರೆ ಅದರಲ್ಲಿ ಏನು ಎಷ್ಟೊಂದು ಕಾಲಮ್ಸ್ಗಳಿದ್ದಾವೆ ಅಂತಂದರೆ, ಏನು ನಮ್ಮ ಜಾತಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಏನು ರಾಜಕೀಯವಾಗಿ ಏನೇನು ಇದ್ದಾರೆ ಅನ್ನೋದೆಲ್ಲ ಕ್ಲೀನಾಗೇ ಬರೆಸಿ. ಈಗ ಪಂಚಾಯತಿ ಮೆಂಬರ್ಗಳಿದ್ದಾರೆ, ಜಿಲ್ಲಾ ಪಂಚಾಯತ್ ಮೆಂಬರು, ತಾಲೂಕ್ ಪಂಚಾಯತಿ ಮೆಂಬರ್ಗಳು, ತಾಲೂಕ್ ಪಂಚಾಯತ್ ಅಧ್ಯಕ್ಷಗಳು ಇದ್ದಾರೆ ಕೆಲವರು ರಾಜಕೀಯದಲ್ಲಿ ಅಷ್ಟೇ. ಅದು ಬಿಟ್ಟರೆ MLA MLC ಯಾರೂ ಇಲ್ಲ. ಇದು ಒಂದಾದರೆ, ಈ ಆರ್ಥಿಕವಾಗಿ ನಾವೇನು ಸಬಲೀಕ ಎಲ್ಲೆಲ್ಲಿ ಇದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ ಅನ್ನೋದು ಅದು ಮೇಯ್ನ್ ಬೇಕಾಗಿದೆ ಪಾಯಿಂಟ್ಸು. ನಮ್ಗೆ ಅದೇ ಅಜೆಂಡಾ. ಹಾಗಾಗಿ ಆರ್ಥಿಕವಾಗಿ ನಮ್ಮದು ಈ ಕಡೆ ಭಾಗದಲ್ಲ ಅದು ನಾವು ಸ್ವಲ್ಪ ಏನು ತಕ್ಕಮಟ್ಟಿಗಿದ್ದಾರೆ ಮಡಿವಾಳರು, ಏನೋ ಬಟ್ಟೆಗೆಲ್ಲ ಚೆನ್ನಾಗಿ ಇದೆ. ಆದರೆ ಉತ್ತರ ಕರ್ನಾಟಕದಲ್ಲಿ ನಮ್ಮದು ಹೀನಾಯ ಸ್ಥಿತಿ ಇಲ್ಲಿದೆ. ಅದಕ್ಕೆ ನೀವು ಬರೆಸಿದ್ರೆ ನಾವು ಈಗ ಏನು 70% ಜನ ಬಡವರಿದ್ದಾರೆ, ಒಂದು 30% ಏನೋ ಊಟ ಬಟ್ಟೆಗೆ, ಅದರಲ್ಲೊಂದು 5% ಏನೋ ಸ್ಥಿತಿವಂತರಿದ್ದಾರೆ. ಅದು ಹಂಗಾಗಿ ನಾವು ಎಲ್ಲನೂ ಆರ್ಥಿಕವಾಗಿ ಏನಿದ್ದಾರೆ, IAS ನಮ್ಮವರು ಒಬ್ಬರೇ IAS ಮಾಡಿದ್ದಾರೆ. ಈ ಥರ ಯಾರೂ ಮಾಡಿಲ್ಲ. KS ಒಂದು ಇಬ್ಬರು ಮಾಡಿದ್ದಾರೆ. ಈ ಥರ ಎಲ್ಲನೂ ಈಚೆಗೆ ಬರುತ್ತಬೇಕು ಇದು ಟೋಟಲಾಗಿ. ಅದಕ್ಕೋಸ್ಕರ ನೀವು ಎಲ್ಲ ಕೊಡಿ ಅಂತಂತೇಳಿ ಈ ಎಲ್ಲ ಕಡೆನೂ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ನಾವು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ಪ್ರಯುಕ್ತ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ನೇತೃತ್ವದಲ್ಲಿ ವಿವಿಧ ಸೇವಾ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದು, ಒಂದು ಪಕ್ಷದ ಕಾಲ ನಿರಂತರವಾಗಿ ನಡೆಯಲಿರುವ ಸೇವಾ ಕಾರ್ಯಗಳಿಗೆ ಇಂದು ಚಾಲನೆ ನೀಡಲಾಗಿದೆ. ವಾಕಥಾನ್, ಒಳರೋಗಿಗಳಿಗೆ ಹಣ್ಣು ವಿತರಣೆ ಸೇರಿದಂತೆ ಇತರೆ ಕಾರ್ಯಕ್ರಮಗಳು ಇಂದು ನಡೆದವು. ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ಪ್ರಯುಕ್ತ ಸೇವಾ ಪಾಕ್ಷಿಕ ಅಭಿಯಾನದಡಿ ಮಂಚೇನಹಳ್ಳಿಯ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ಸ್ವಸ್ಥ ನಾರಿ
ಸಶಕ್ತ ಪರಿವಾರ ಕಾರ್ಯಕ್ರಮದಡಿ ಮಹಿಳೆಯರಿಗೆ ಸಂಸದ ಸುಧಾಕರ್ ಹಣ್ಣು ವಿತರಿಸಿದರು. ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನು ವಿವಿಧ ಸಾಮಾಜಿಕ ಚಟುವಟಿಕೆಗಳ ಮೂಲಕ ಜನಸಾಮಾನ್ಯರಿಗೆ ಅನುಕೂಲವಾಗುವ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸುವುದು ನಮ್ಮ ಉದ್ದೇಶ. ಆದ್ದರಿಂದ ಇಂದು ಚಿಕ್ಕಬಳ್ಳಾಪುರ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಹಾಗೂ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯರು ಹಾಗೂ ಬಿಜೆಪಿ ಕಾರ್ಯಕರ್ತರು ಸೇರಿ ಸುಮಾರು 250 ಒಳ ಹಾಗೂ ಹೊರ ರೋಗಿಗಳಿಗೆ ಹಣ್ಣು ವಿತರಿಸಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೆ ಜನಸಾಮಾನ್ಯರಿಗೆ ಉಪಯುಕ್ತವಾಗುವ ವಿವಿಧ ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಇವತ್ತು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರ 75ನೇ ಹುಟ್ಟುಹಬ್ಬದ ಪ್ರಯುಕ್ತ ಬೆಳಗಿನ ಜಾವ ಒಂದು ನಮ್ಮ ನಾಯಕರಾದ ಡಾಕ್ಟರ್ ಸುಧಾಕರ್ ಅಣ್ಣ ಅವರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆಗಳಲ್ಲಿ ಒಂದು ವಾಕಥಾನ್ ಅವರಿಗೆ ಒಂದು ಬೆಂಬಲವಾಗಿ ನರೇಂದ್ರ ಮೋದಿಯವರ ಅಭಿವೃದ್ಧಿ ಕಾರ್ಯಗಳನ್ನು ಇನ್ನೂ ಹೆಚ್ಚು ಆಗಬೇಕು ಅಂತ ಹೇಳ್ಬಿಟ್ಟು ಅವರ ಜೊತೆಯಲ್ಲಿ ಸಾಕಷ್ಟು ಮುಖಂಡರು ಮತ್ತು ಚಿಕ್ಕಬಳ್ಳಾಪುರ ಎಲ್ಲ ವಿದ್ಯಾರ್ಥಿಗಳು ಅವರ ಜೊತೆಯಲ್ಲಿ ಹೆಜ್ಜೆ ಹಾಕೋಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಮತ್ತು ನಮ್ಮ ನಾಯಕರ ಒಂದು ಇವತ್ತು ಏನು ಜಿಲ್ಲಾಸ್ಪತ್ರೆಯಲ್ಲಿ ಎಲ್ಲ ಪೇಷಂಟ್ಸ್ಗೆ ಒಂದು ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡೋವಂಥ ಕಾರ್ಯಕ್ರಮವನ್ನು ಇವತ್ತು ಎಲ್ಲ ನಮ್ಮ ಮುಖಂಡರು ಎಲ್ಲರೂ ಸೇರಿ ಅತ್ಯುನ್ನತ ಶ್ರೇಷ್ಠ ನಾಯಕ ನರೇಂದ್ರ ಮೋದಿಯವರ 75ನೇ ಜನ್ಮದಿನದ ಅಂಗವಾಗಿ ನಮ್ಮ 8 ತಾಲೂಕುಗಳಲ್ಲಿ ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ವಿಧವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ದಿನ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಏನಿದ್ದಾರೆ ಒಳರೋಗಿಗಳು ಅಲ್ಲಿ ಬಂದು ಅವರಿಗೆ ಹಣ್ಣು ಹಂಪಲು ಕೊಡೋದ್ರ ಮುಖಾಂತರ ಜೊತೆಗೆ ಅವ್ರಿಗೂ ಆದಷ್ಟು ಬೇಗ ಆ ದೇವರು ಒಳ್ಳೆಯ ಆರೋಗ್ಯ ಕೊಟ್ಟು ಮನೆಗಳಿಗೆ ಸೇರೋ ಅಂಥದ್ದಾಗಲಿ ಅಂತೇಳಿ ಅವರು ಯೋಗಕ್ಷೇಮ ವಿಚಾರಿಸುವಂಥ ಕಾರ್ಯಕ್ರಮ ಕೈಗೆತ್ತಿಕೊಂಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಆಟವಾಡುತ್ತಿದ್ದ ಮಗುವೊಂದು ಆಕಸ್ಮಿಕವಾಗಿ ಕೃಷಿ ಹೊಂಡದಲ್ಲಿ ಬಿದ್ದು ಮೃತಪಟ್ಟಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಡೆದಿದೆ. ಕೃಷಿ ಹೊಂಡ ಮಾಲೀಕನ ನಿರ್ಲಕ್ಷ್ಯದ ವಿರುದ್ಧ ಪೊಲೀಸರಿಗೆ ದೂರು ನೀಡಲಾಗಿದೆ. ಆಟವಾಡ್ತಿದ್ದ ಬಾಲಕ ಆಕಸ್ಮಿಕವಾಗಿ ಮನೆಯ ಪಕ್ಕದಲ್ಲಿದ್ದ ಕೃಷಿ ಹೊಂಡದಲ್ಲಿ ಬಿದ್ದು ಮೃತಪಟ್ಟಿರುವ ದಾರುಣ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಗೊಳ್ಳು ಚಿನ್ನಪ್ಪನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಅಜಯ್ ಹಾಗೂ ಚೈತ್ರಾ ದಂಪತಿಗಳ ಏಕೈಕ ಮಗ 4 ವರ್ಷದ ಕಿಶೋರ್ ಮೃತ ಬಾಲಕನಾಗಿದ್ದು, ಗ್ರಾಮದ ಮಂಜುನಾಥ್ ಎಂಬುವರ ಕೃಷಿ ಹೊಂಡದಲ್ಲಿ ಬಿದ್ದು ಮಗು ಮೃತಪಟ್ಟಿರುವ ಘಟನೆ ನಡೆದಿದೆ. 4 ವರ್ಷ ಮಗು ಆ ಸೊಂಪು ಹೊಡೆದಾಗಿಂದ ಹೇಳ್ತಾ ಇದ್ರು ಸರ್, ಇಲ್ಲಿ ಎಳೆ ಮಗು ಐತೆ ಬಿದ್ದೋತೈತೆ, ಒಂದೇನ ಅಡ್ಡ ಕಟ್ರಿ ಅಂತ. ಒಂದ್ಸಲ ಈಗ ಬಿದ್ದೋಗಿದ್ದು ನಾಯಿ ಮರಿ ಎಳ್ಕೊಂಬಂತು. ಅದೇ ಹೇಳಿದ್ರಿ ಈಗ ಮಿಸ್ ಆಗ್ತೀರಿ ಅಂತ ಹೇಳಿದ್ರು. ಇವತ್ತು ಬಿದ್ದೋಗ್ಬಿಟ್ಟವನೆ ಸರ್. ನಮ್ಮ ಮಗುನ ಯಾರು ಸರ್ ತಗೊಂಬಂದು ಕೊಡ್ತಾರೆ? ಇವಾಗ ಹೋಗಿರೋ ಮಗುನ ಅವ್ಳು ಅಯ್ಯಪ್ಪನಿಗೆ ಎಷ್ಟು ಹೇಳಿದ್ರು ಗಲಾಟೆಗೆ ಬರ್ತಾನೆ. ನನ್ನ ಇಷ್ಟ, ನನ್ನ ಸೊಂಪು ನಮ್ಮ ಮನೆ ಹತ್ರ ನಾವು ಹೊಡ್ಕೊಂಡಿದ್ದೀರಿ ಅಂತಾನೆ. ಸೊಂಪು ಇದು ಮಾಡ್ರಿ ಅಂದ್ರೆ ಮಾಡೋಕ್ಕಾಗಿಲ್ಲ ಅವ್ರ ಕೈಯಾಗ. ಗುಂಡ್ಚಿಪ್ನಳ್ಳಿ ಸರ್, ನಮ್ಮ ಮನೆಯಿಂದನೇ ಸರ್. ಅಲ್ಲಿ ಆಟ ಆಡ್ತಾ ಇರ್ತಾನೆ ಸರ್ ಅವನು. ಮೊನ್ನೆ ಒಂದ್ಸಲ ಹಿಂಗೆ ಬಿದ್ದೋಗಿದ್ದ ಸರ್, ನಾಯಿ ಮರಿ ಎತ್ಕೊಂಬಂದಿತ್ತು. ಈ ಸಲ ಬಿದ್ದೋಗ್ಬಿಟ್ಟಾನೆ ಸರ್. ಯಾರು ಸರ್ ನಾವು ಹೇಳಲೆ? ಆ ಅಪ್ಪ ಏನೋ ಆಗಿಯಕ್ಕೆ ಕಗ್ದ್ಬಿಟ್ಟು ನೀರು ಬಿಟ್ಬಿಟ್ಟ. ನಮ್ಗೆ ಇವಾಗ ಮಗು ತಗೊಂಬಂದು ಕೊಡು ಅಂದರೆ ಕೊಡ್ತಾನೆ ಸರ್. ಅವ್ನು ನಂಗೆ ಒಬ್ಬನೇ ಮಗನ್ ಸರ್, ಹೂವು ಥರ ಬೆಳೆಸ್ಕೊಂಡಿದ್ರಿ. ನಾವಿರಲಿಲ್ಲ ಸರ್, ನಾವು ಬಡವರು ದುಡಿಯೋಕೆ ಹೋಗ್ತೀರಿ ಸರ್. ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀರಿ. ಆ ಅಪ್ಪಗೆ ಎಷ್ಟು ಸಲ ಹೇಳಿದ್ರು ಗಲಾಟೆ ಬರ್ತಾನೆ ಸರ್. ನಮ್ಮ ಮನೆ ಮೇಲೆ ಕೇಳಿದ್ರೆ ಗಲಾಟೆಗೆ ಬರ್ತಾನೆ. ನಮ್ಮ ಜಮೀನು ನಾವೆಲ್ಲ ಹಾಕ್ಕೊಂತೀರಿ, ನಿಮ್ಮ ಮಕ್ಕಳು ನೀವು ಬದ್ರಿಸ್ಕೊಳ್ಳಿ, ಅದು ಎಳೆ ಮಗುನೆಷ್ಟು ಅಂತ ಬದ್ರಿಸಿರಿ ಸರ್ ನಾವು. ಈಗ ಸೊಂಪಾಗಿ ಬಿದ್ದೋಗ್ಬಿಟ್ಟಾನೆ ಸರ್, ನೀರಾಗಿ ಬಿದ್ದೋಗ್ಬಿಟ್ಟಾನೆ. ಎಷ್ಟಂತೂ ಉಳಿಸಿದ್ರು ಬರ್ತಾ ಇಲ್ಲ, ಬಾಯಾಗಿಂದ ನೀರು ಬರ್ತಾವೆ. ಇನ್ನು ದುರಂತ ನಡೆದ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪಿಎಸ್ಐ ಶರಣಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಂಜುನಾಥ್ ಎಂಬುವರಿಗೆ ಸೇರಿದ ಕೃಷಿ ಹೊಂಡ ಗ್ರಾಮಕ್ಕೆ ಹೊಂದಿಕೊಂಡಿದ್ದು, ತಡೆಗೋಡೆ ನಿರ್ಮಿಸುವಂತೆ ಹಲವು ಬಾರಿ ಹೇಳಿದ್ರು, ತಡೆಗೋಡೆ ನಿರ್ಮಿಸಿರಲಿಲ್ಲವಂತೆ. ಹೀಗಾಗಿ ತಮ್ಮ ಮಗನ ಸಾವಿಗೆ ಕೃಷಿ ಹೊಂಡದ ಮಾಲೀಕನ ನಿರ್ಲಕ್ಷ್ಯವೇ ಕಾರಣ ಅಂತ ಮೃತ ಮಗುವಿನ ಪೋಷಕರು ಆರೋಪಿಸಿದ್ರ. ಅಳಿಯ ಮನೆಗೆ ಇರೋದು, ಅವ್ರಿಗೆ ತಂದೆ ತಾಯಿ ಯಾರು ಇಲ್ಲ ಅಳಿಯನ್ಗ. ಅವರು ನನ್ನ ಮನೆಗೆ ನಾನೇ ಸಾಕ್ಕೊಂಡು ಸ್ವಂತ ಅಕ್ಕನ ಮಗನೇ. ಅವನು ಯಾರೂ ಇರಲಿಲ್ಲ, ತಂದೆ ತಾಯಿ ಯಾರು ಇಲ್ಲ, ನಾನೇ ಸಾಕಿ ಅವ್ನು ಬೆಳೆಸಿ ನನ್ನ ಮಗಳು ದೊಡ್ಡ ಮಗಳನ್ನ ಅವ್ನಿಗೆ ಕೊಟ್ಟಿದ್ದೆ.
ಕೊಟ್ಟಿರೋದ್ರಿಂದ ಅವನಿಗೆ ಅನೇಕ ಸತಿ ನಾವು ಮನೆ ಹಿಂದೆಗಡೆ ಸಂಪು ಮಾಡಿದಾಗೆಲ್ಲ ಹೇಳಿದ್ದೀವಿ ಅವ್ರಿಗೆ. ನಮ್ಮ ಮೇಲೆ ಅವನು ಬೇಕಾಗೆ ಹೋಗೋದಾಗೆಲ್ಲ ಮಾತಾಡಿ ನಮ್ಮ ಜಮೀನಾಗ ನಾನು ನೋಡ್ಕೊತೀನಿ, ಏನು ಮಾಡ್ಕೊತ ಗಲಾಟೆ ಮಾಡೋದು. ಯಾಕಂದ್ರೆ ಅವನು ಕಾಂಗ್ರೆಸ್ ಪಕ್ಷದಾಗ ಇದಾವನೇ ಸ್ವಲ್ಪ ಅವನಿಗೆ ಒಂದು ಇದು ಸರ್, ಅದು ಹಳೆ ಜಿದ್ದು ಸ್ವಲ್ಪ ಮೇಲೆ ಐತೆ ನಮ್ಮ ಮೇಲೆ. ಹಳೆ ಜಿದ್ದು ಅಂದರೆ ಬೇರೆ ಯಾವುದೋ ವಿಷಯದಿಂದ ಜಿದ್ದಿನಿಂದ ಅವ್ನಿಗೆ ಎಷ್ಟು ಹೇಳಿದ್ರು ನಮ್ಮ ಮೇಲೆ ಏನಾಗ್ತೈತೆ ಮಾಡ್ಕೊ ಹೋಗ್ರಿ ಅನ್ನೋ ಒಂದು ಇದು ಮಂಜುನಾಥ ಅಂತ ಹೇಳಿದ್ವಿ ಸರ್ ಅನೇಕ ವರ್ಷ. ಸರ್ ಅವರು ಇವು ಇಕ್ಕೊಂಡವ್ರೆ ರೈತರದ್ದು ಅಂಗಡಿಗಳು, ಬೇಸಾಯ, ಔಷಧಿ, ತೋಟ ಕೆಲಸ ಸರ್. ಅದು ತೋಟ ಅಂದರೆ ಅದು ಖರಾಬಿನಾಗ ಅದು ರಾಜಕಾಲುವೆ ಅಂತ ಬರ್ತೈತೆ, ಆ ಖರಾಬಿನಾಗ ಹೊಡೆದಿರೋದು. ಅವ್ರ ಜಮೀನು ಬಿಟ್ಟು ಅರ್ಧ ಜಮೀನಾಗ ಹೊಡ್ಕೊಂಡವನೆ, ಅರ್ಧ ಖರಾಬಿಯಾಗ ಹೊಡೆದವನೆ ಸರ್. ನಮ್ಮ ಮನೆಗೂ ಆ ಸಂಪು 2 ಅಡಿ ಇರೋದು ಸರ್, 2 ಅಡಿನೇ ಇರೋದು. ಇನ್ನು ಮಗುನು ಆಡಾಡೋ ಮಗುನ ನಾವು ಎಷ್ಟು ಅಂತ ಬದುಕ್ಸೋಣ ಸರ್? ಒಂದು 10-15 ಅಡಿ ಮೇಲೆ ಐತೆ ಸರ್. ಅದು 15 ಸತಿ ಹೇಳಿದ್ವಿ. ಒಂದು ಸತಿ ನೀರು ಒಂದು ಸತಿ ಬಿದ್ದಿದ್ದ ನೀರು ಇರಲಿಲ್ಲ, ಆವಾಗ ಅವ್ರು ಕೆಲಸ ಮಾಡ್ತಾಯಿದ್ರು ಸರ್. ಅಣ್ಣ ಇದು ಫಸ್ಟೇ ಒಂದು ಸತಿ ಮಗು ಹಿಂಗೆ ಆಗವನೆ, ನಾಯಿ ಎಳ್ಕೊಂಬಂದೈತೆ ಮಗುನ, ಆದ್ದರಿಂದ ನಾವು ಹಿಂಗೆ ಆಗ್ತೈತೆ, ಫಸ್ಟ್ ನೀವು ಇದು ಏನಾದರೂ ಬಂದೋಬಸ್ತ್ ಮಾಡು ಅಂತ ಹೇಳಿದ್ವಿ. ಆಯ್ತು ಮಾಡ್ತೀವಿ ಅಂತ ಒಂಥರ ನೆಗ್ಲೆಕ್ಟ್ ಮಾಡ್ದೆ. ವಾರಕ್ಕೆ ಮುಂಚೆನೇ ಹೇಳಿದ್ವಿ, ಹ್ಞೂ ಅಂತಲೇ ಅನೇಕ ಸತಿ ಹೇಳಿದ್ದೀವಿ. ಏನಾಗ್ತೈತೆ ಮಾಡ್ಕೊಂಡು ನಮ್ಮ ಜಮೀನಿಗೆ ನಾನು ಹಾಕ್ಕೊಂಡಿದ್ದೀನಿ, ಏನು ಮಾಡ್ಕೊತೀರಿ ಮಾಡ್ಕೋರಿ ಅಂತ ಒಂದು ಇದು ಮಾಡ್ದೆ. ಇವಾಗ ಅನೇಕ ಇದು ಅದರಿಂದನೇ ನಾವು ಸ್ವಲ್ಪ ಇವಾಗ ಆ ಮಗು ಬೇಕಾಗೆ ಅನ್ನಲಿಲ್ಲ, ಹಳೆ ಜಿದ್ದು ಐತೆ, ಏನು ಮಾಡೋದು ಆಗ್ಬಿಟ್ಟು ಯಾರೂ ಇಲ್ಲ ಸರ್. ನಾನು ಕುರಿಗೆ ಹೊಡ್ಕೊಂಡು ಹೋಗಿದ್ದೆ, ಕುರಿ ಹೊಡ್ಕೊಂಡು ಹೋಗಿ ನಾನು ಕೆಟ್ಟಾಕ್ಬಿಟ್ಟು ಅಂಗಡಿ ತಗೋದೆ. ನನ್ನ ಚಿಕ್ಕ ಮಗಳ ಮನೆಗೆ ಇದ್ಲು ಪಾಪ, ಒಳಗಡೆ ಕಸ ಗುಡಿಸ್ಕೊಂಡವಳೆ. ಈ ಮಗು ಹೋಗಿ ನಮ್ಮ ಬಾಮ್ಮ ಇದೆ ಅಂತ ಅವ್ರ ಮನೆ ತಾವು ಆಟ ಆಡ್ತಾಯಿದ್ದೆ. ಯಾವಾಗ ಬಂದರೆ ಏನೋ ನಾನು ನೋಡ್ಕೊಂಡಿಲ್ಲ, ಮಗುನು ಒಳಗಡೆ ಕೆಲಸ ಮಾಡ್ಕೊತಾ ಇದ್ದು. ನೋಡಿದ ತಕ್ಷಣ ಊರೆಲ್ಲ ಹುಡ್ಕೋದ ತಕ್ಷಣ ಸೊಂಪಾಗ ಅವನೇ ಕೃಷಿ ಹೊಂಡ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನೀವೇನಾದ್ರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್,
ಗೆರಿಯಾ ಶೋರೂಮ್ನ ಮೇಲೆ ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ವಿಶ್ವ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ಪ್ರಯುಕ್ತ ಚಿಂತಾಮಣಿಯಲ್ಲಿ ಸಂಭ್ರಮ ಮನೆ ಮಾಡಿತ್ತು. ವಿವಿಧ ಸೇವಾ ಕಾರ್ಯಗಳ ಮೂಲಕ ಆರಂಭವಾದ ಪ್ರಧಾನಿಗಳ ಜನ್ಮ ದಿನಾಚರಣೆ ರೋಗಿಗಳಿಗೆ ಹಣ್ಣು, ಬ್ರೆಡ್ ವಿತರಿಸುವ ಮೂಲಕ ಸೇವೆಗಳು ನಡೆದವು. ಬೃಹತ್ ಕೇಕ್ ಕತ್ತರಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚುವ ಮೂಲಕ ಅವರ ಅಭಿಮಾನಿಗಳು ಸಂಭ್ರಮಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ 75ನೇ ಜನ್ಮ ದಿನಾಚರಣೆಯನ್ನು ಚಿಂತಾಮಣಿಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ನಗರದ ಯೋಗಿನಾರಾಯಣ ವೃತ್ತದಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ 75ನೇ ವರ್ಷ ಜನ್ಮದಿನದ ಪ್ರಯುಕ್ತ ಬಿಜೆಪಿ ಕಾರ್ಯಕರ್ತರು ಬೃಹತ್ ಕೇಕ್ ಕತ್ತರಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚಿ ಸಂಭ್ರಮಿಸಿದರು. ನಂತರ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ವಿತರಿಸಿದರು. ಚಿಂತಾಮಣಿ ಬಿಜೆಪಿ ನಗರ ಘಟಕದ ಪ್ರಧಾನ ಕಾರ್ಯದರ್ಶಿ ಗಾಜಲು ಶಿವ ಮಾತನಾಡಿ, ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ಜನ್ಮದಿನದ ಪ್ರಯುಕ್ತ ಬೆಳಿಗ್ಗೆಯಿಂದಲೇ ಅವರ ಹೆಸರಿನಲ್ಲಿ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿ ನಗರದ ಯೋಗಿನಾರಾಯಣ ವೃತ್ತದಲ್ಲಿ ಕೇಕ್ ಕತ್ತರಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚಿ ನಂತರ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ವಿತರಿಸಲಾಗಿದೆ. ಸೆಪ್ಟೆಂಬರ್ 25ರಂದು ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಬಿರದಲ್ಲಿ ಭಾಗವಹಿಸಿ ರಕ್ತದಾನ ಮಾಡಿ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ಹೆಸರು ಜ್ಞಾಪಕಾರ್ಥಕವಾಗಿ ಚಿರಸ್ಥಾಯಿಗೊಳಿಸಬೇಕೆಂದು ಮನವಿ ಮಾಡಿದರು. ಅಕ್ಟೋಬರ್ 7ರವರೆಗೂ ಅನೇಕ ಸೇವಾ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕೋರಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್, ನಗರ ಘಟಕದ ಅಧ್ಯಕ್ಷ ಗೋವಿಂದ, ಪ್ರಧಾನ ಕಾರ್ಯದರ್ಶಿ ಗೋಕುಲ್ ಶ್ರೀನಿವಾಸ್, ನಿಕಟಪೂರ್ವ ಅಧ್ಯಕ್ಷ ಮಹೇಶ್, ಆಂಜನಪ್ಪ, ದೇವರಾಜ್, ರಾಜು, ಪಂಕಜ, ಶ್ರುತಿ ಇನ್ನೂ ಹಲವರು ಹಾಜರಿದ್ದರು. ಮೋದಿಜಿಯವರ 75 ವರ್ಷ ಹುಟ್ಟುಹಬ್ಬದ ಪ್ರಯುಕ್ತ ಬೆಳಗಿನ ಜಾವದಿಂದ ಸುಮಾರು ಸೇವಾ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ. ಈಗ ಕೇಕ್ ಕಟ್ ಮಾಡಿ ಮತ್ತು ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲ ವಿತರಣೆ ಇದೆ ಮತ್ತು 25ನೇ ತಾರೀಕು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ಎಲ್ಲ ನಮ್ಮ ಯುವಕರು ಆ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೀವಿ. ಹಾಗಾಗಿ ಸುಮಾರು 2ನೇ ತಾರೀಕುವರೆಗೂ ಸೇವಾ ಚಟುವಟಿಕೆಗಳನ್ನ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಾಡ್ತಾ ಇದ್ವಿ. ಸಸಿ ನೆಡುವ ಕಾರ್ಯಕ್ರಮ ಮತ್ತು ಮ್ಯಾರಥಾನ್ ಮತ್ತು ಸುಮಾರು ಕ್ರೀಡಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಅತ್ತ ಗೌರಿಬಿದನೂರಿನಲ್ಲಿ ಬಾಣಂತಿ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಕುಟುಂಬಸ್ಥರು ಆರೋಪಿಸಿ ಆಸ್ಪತ್ರೆ ಮುಂದೆ ಶವ ಇಟ್ಟು ಪ್ರತಿಭಟನೆ ನಡೆಸುತ್ತಿರುವಾಗಲೇ ಇತ್ತ ದೊಡ್ಡಬಳ್ಳಾಪುರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ 2 ತಿಂಗಳ ಹಸುಗೂಸು ಮೃತಪಟ್ಟಿದ್ದು ವೈದ್ಯರ ನಿರ್ಲಕ್ಷ್ಯವೇ ಮಗುವಿನ ಸಾವಿಗೆ ಕಾರಣ ಎಂದು ಪೋಷಕರು ಆರೋಪಿಸಿದ್ದಾರೆ. ಚಿಕಿತ್ಸೆ ಪಡೆಯುತ್ತಿದ್ದ ಮಗು ಮೃತಪಟ್ಟಿರುವ ಘಟನೆ ದೊಡ್ಡಬಳ್ಳಾಪುರ ನಗರದ ಮಾನಸ ಆಸ್ಪತ್ರೆಯಲ್ಲಿ ನಿನ್ನೆ ರಾತ್ರಿ ಸುಮಾರು 8 ಗಂಟೆಯಲ್ಲಿ ನಡೆದಿದೆ. ಹೊಸಹಳ್ಳಿ ಮೂಲದ ಗಣೇಶ್ ಹಾಗೂ ಗೀತಾ ದಂಪತಿಯ 2 ತಿಂಗಳ ಮಗು ಯೋಕ್ಷಿತ್ ಮೃತಪಟ್ಟ ಮಗುವಾಗಿದ್ದು, ಮಗುವಿಗೆ ಕಫ ಇದ್ದ ಕಾರಣ ಭಾನುವಾರ ನಗರದ ಮಾನಸ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸಲಾಗಿತ್ತು. ಕಳೆದ 3 ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ನಿನ್ನೆ ರಾತ್ರಿ ಮಗುವಿಗೆ ಸೀರಿಯಸ್ ಆಗಿದೆ ಎಂದು ಸಾವನ್ನಪ್ಪಿರುವ ಮಗುವನ್ನು ಆಂಬ್ಯುಲೆನ್ಸ್ ಮೂಲಕ ಬೇರೆ ಆಸ್ಪತ್ರೆಗೆ ರವಾನಿಸಲು ಮಾನಸ ಆಸ್ಪತ್ರೆ ವೈದ್ಯರು ಮುಂದಾಗಿದ್ದಾರೆ.
ವೈದ್ಯರ ನಿರ್ಲಕ್ಷ್ಯವೇ ಮಗುವಿನ ಸಾವಿಗೆ ನೇರ ಕಾರಣ. ಮಗುವಿನ ಆರೋಗ್ಯದ ಏರುಪೇರು ಆಗುತ್ತಿದೆ. ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದಿದ್ದರೆ ನಾವು ಕರೆದುಕೊಂಡು ಹೋಗುತ್ತಿದ್ದೆವು. ಆದರೆ ಮಗುವಿಗೆ ಒಮ್ಮೆಲೆ 4 ರೀತಿಯ ಚುಚ್ಚುಮದ್ದು ಮತ್ತು ಔಷಧಿಗಳನ್ನು ನೀಡಿದ ಪರಿಣಾಮ ಮಗುವಿನ ಆರೋಗ್ಯದಲ್ಲಿ ಏರುಪೇರಾಗಿ ಸಾವನ್ನಪ್ಪಿದೆ ಎಂದು ಪೋಷಕರು ಆರೋಪಿಸಿದ್ದಾರೆ. ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕೆಮ್ಮಿತ್ತು, ಅವ್ರು ಎಕ್ಸ್ರೇ ತೆಗೆದ್ರು. ಎಕ್ಸ್ರೇನಾಗ ಏನು ಪಾಪ ಅಷ್ಟೊಂದಿಲ್ಲ ಅಂತಾನೆ ಹೇಳಿದ್ರು ಅವರು. ಸರಿ ಅಂದ್ಬಿಟ್ಟು ಕೆಮ್ಮೈತೆ ಅಂದ್ಬಿಟ್ಟು ಅದಕ್ಕೆ ಇಂಜೆಕ್ಷನ್ ಹಾಕೋರು. ಯಾವಾಗ ಇವ್ರು ಇಂಜೆಕ್ಷನ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದ್ರು. 2ನೇ ದಿನಕ್ಕೂ ಕೇಳಿದೀವಿ, ಇದು ವಾಸಿ ಆಗಿಲ್ಲ ಅಂತಾನೆ ಹೇಳಿದ್ರು. ಹೇಳಿದ್ರೆ ಅವರು ಡೈಲಿ ಇಂಜೆಕ್ಷನ್ ಹಾಕ್ತಾನೆ ಇದ್ದೀರಾ ನೀವು, ನಾವು ಒಂಚೂರು ವಾಸಿನೇ ಆಗಿಲ್ಲ, ಇನ್ನು ಜಾಸ್ತಿನೇ ಆಗ್ತೈತೆ ಅಂದ್ರೆ, ಇಲ್ಲಮ್ಮ ಒಂದೇ ದಿನಕ್ಕೆ ವಾಸಿ ಆಗಲ್ಲ, ಟೈಮ್ ತಗೊಂತಿದ್ದೆ ಅಂತಾನೆ ಅಂದ್ರು. ಸರಿ ಇರು ನೋಡೋಣ ಅಂತಾನೆ ನಾವು ಇದ್ವಿ. ಭಾನುವಾರ ಮಧ್ಯಾಹ್ನ ಅಡ್ಮಿಟ್ ಮಾಡಿದ್ವಿ. ಕ್ರಿಟಿಕಲ್ ಇಲ್ಲ ಅಂತ ಏನ್ ಹೇಳಿಲ್ಲ ಅವ್ರು. ಒಂದು ನಿಧಾನದ ಮೇಲಾದಿದೆ ಅಂತ ಹೇಳ್ತಾ ಇದ್ರು. ಅವ್ರ ಹಾರ್ಟ್ ಟೆಸ್ಟ್ ಮಾಡೋ ಒಂದ್ ಮಿಷಿನು ಕರೆಕ್ಟ್ ಆಗಿಲ್ಲ. ಎಲ್ಲರಿಗೂ 95, 85, 95 ಅಂತಾನೆ ತೋರಿಸ್ತಾ ಇದೆ. ಅದ ಕರೆಕ್ಟ್ ಬಂದಿದ್ರೆ ನಾವು ಬೇರೆ ಕಡೆ ಹೋಗ್ತಾ ಇದ್ವಲ್ಲ ಕರ್ಕೊಂಡು. ಅವ್ರು ಬರ್ತಾರೆ, ನೋಡ್ತಾರೆ, ಇಲ್ಲಮ್ಮ ವಾಸಿ ಆಗುತ್ತೆ ಅಂತಾನೆ ಹೇಳ್ತಾರೆ. ಕಡಿಮೆ ಆಗಿದೆಯಲ್ಲ ಹಾಲು ಕುಡಿತಿದ್ದೆ, ಇನ್ನೇನೈತೆ ಅಂತ ಹೇಳ್ತಾರೆ. ಮಗು ಫುಲ್ ಹೊರಟೋಗೈತೆ. ಇಂಜೆಕ್ಷನ್ ಹಾಕ್ಬಿಟ್ಟು 4 ಇಂಜೆಕ್ಷನ್ ಹಾಕೋರೆ. ವಾಮಿಟ್ ಮಾಡ್ದಂತ ಹಿಂಗೆ ಎತ್ಕೊಂಡಿದ ತಕ್ಷಣ ಅವನಿಲ್ಲ. ಸಂಜೆ ಮಗು ಹಿಂಗೆ ಎತ್ಕೊಂಡು ನಮ್ಮ ಅತ್ತೆ ಹಿಂಗ್ ಕೊಟ್ಬಿಟ್ಟು ನಾವು ಕರ್ಕೊಂಡ್ ಬರೋ ಅಷ್ಟೊತ್ತಿಗೆ ಮಗು ಇಲ್ಲ. ಆಮೇಲೆ ಅವ್ರು ಶಿಫ್ಟ್ ಮಾಡಿದ್ದು ಕರ್ಕೊಂಡ್ ಹೋಗಿ ಅಂತ. ಹೋಗಿಲ್ಲ ಅಂದಿದ್ರು ನಮ್ದೇ ಪ್ರಾಬ್ಲಮ್ ಬರೋದಲ್ವಾ. ಇವ್ರು ಹೋಗಿಲ್ಲ ಅಂತ ಇಲ್ಲಿಂದ ಮಣಿಪಾಲ್ಗೆ ಒಂದ್ಸಲ ಹೋದ್ವಿ. ಮಣಿಪಾಲ್ ಹೋದ್ರೆ ಅವರು ಇಲ್ಲ ಆಗಲ್ಲ ಅಂದ್ಬಿಟ್ಟು ಬೇರೆ ಹೋಗಿ ಅಂದ್ರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಸಾರ್ವಜನಿಕರ ಹಣ ಸಾರ್ವಜನಿಕರ ಕಲ್ಯಾಣಕ್ಕೆ ವಿನಿಯೋಗಿಸಬೇಕು. ಆಗ ಮಾತ್ರ ಜಿಲ್ಲೆ, ಕ್ಷೇತ್ರ ಅಭಿವೃದ್ಧಿ ಸಾಧ್ಯ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ರವಿ ಅಭಿಪ್ರಾಯಪಟ್ಟರು. ಇಂದು ಕೋಲಾರದಲ್ಲಿ ಆಯೋಜಿಸಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು. ಕೋಲಾರ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಕೋಲಾರ ನಗರ ಹಿರಿಯ ನಾಗರಿಕ ವೇದಿಕೆಯಿಂದ ಜಿಲ್ಲಾಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಯಾವ ಸರ್ಕಾರಿ ಅಧಿಕಾರಿಗಳು ಕೋಲಾರ ಜಿಲ್ಲಾ ಕೇಂದ್ರದ ಅಭಿವೃದ್ಧಿಗೆ ಶ್ರಮಿಸುತ್ತಾರೆ ಅಂತವರಿಗೆ ಹಿರಿಯ ನಾಗರಿಕ ವೇದಿಕೆಯಿಂದ ಸನ್ಮಾನ ಮಾಡುವುದು ರೂಢಿಯಾಗಿದೆ. ಇಂದು ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ರವಿ ಅವರ ಸೇವೆ ಮೆಚ್ಚಿ ಈ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೋಲಾರ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ಡಾಕ್ಟರ್ ರವಿ ಅವರು ಈ ಹಿಂದೆ ಕೋಲಾರದಲ್ಲಿ ಪದವಿ ಕಾಲೇಜು ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದರು. ಈಗ ಜಿಲ್ಲಾಧಿಕಾರಿಯಾಗಿ ಹಲವು ಅಡೆತಡೆಗಳ ನಡುವೆ ಜಿಲ್ಲಾ ಕೇಂದ್ರದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಕೋಲಾರ ನಗರದ ಐತಿಹಾಸಿಕ ಕೋಲಾರಮ್ಮ ದೇವಾಲಯದ ಅಭಿವೃದ್ಧಿ, ಸೋಮೇಶ್ವರ ದೇವಾಲಯ ಸೇರಿದಂತೆ ನಗರದ 7 ಪಾರ್ಕ್ಗಳ ಅಭಿವೃದ್ಧಿಗೆ 3 ಕೋಟಿ ವೆಚ್ಚದಲ್ಲಿ ಕ್ರಿಯಾಯೋಜನೆ ತಯಾರಿಸಿದ್ದಾರೆ. ಅಲ್ಲದೆ ನಗರದ ಕಾಲೇಜು ಸರ್ಕಲ್, ವಾಲ್ಮೀಕಿ ವೃತ್ತದಿಂದ ಪ್ರಭಾತ್ ಟಾಕೀಸ್ ಬಳಿಯವರೆಗೂ ವಿಶಾಲ ರಸ್ತೆ, ಅಕ್ಕಪಕ್ಕದಲ್ಲಿ ಫುಡ್ ಪಾರ್ಕ್ಗಳನ್ನು ನಿರ್ಮಿಸಿದ್ದು ಇದು ಮಾಡೆಲ್ ವ್ಯವಸ್ಥೆಯಾಗಿದೆ. ದೂರದ ಪ್ರಯಾಣಿಕರಿಗೆ ವಿವಿಧ ತಿಂಡಿ ತಿನಿಸುಗಳು ಲಭ್ಯವಾಗಲಿದೆ ಎಂಬ ಉದ್ದೇಶದಿಂದ ನಿರ್ಮಾಣ ಮಾಡಲಾಗಿದೆ. ಎಲ್ಲ ಅಭಿವೃದ್ಧಿಗೆ ಪ್ರವಾಸೋದ್ಯಮ ಇಲಾಖೆ, ಮುಜರಾಯಿ, ನಗರಸಭೆ ಆಡಳಿತ ಒಟ್ಟುಗೂಡಿ ಅಭಿವೃದ್ಧಿ ಪಡಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಯವರು ಸ್ಪಷ್ಟಪಡಿಸಿದ್ದಾರೆ. ಇಷ್ಟು ಬಿಟ್ಟು ನನಗೇನು ಅನ್ನಿಸ್ಲಿಲ್ಲ. ಆಯಮ್ಮನ್ನು ನಾವು ಸರಿಯಾಗಿ ನೋಡ್ಕೊಳ್ಳದೆ ಹೋದರೆ ಇನ್ನು ಯಾರು ನೋಡ್ಕೋತಾರೆ? ಒಂದು ನಗರದ ದೇವತೆಯಾಗಿ, ಗ್ರಾಮ ದೇವತೆಯಾಗಿ, ಶಕ್ತಿ ದೇವತೆಯಾಗಿ ನಮ್ಮೆಲ್ಲ ಆಗುವಗಳನ್ನು ನಿರ್ವಹಿಸ್ತಾ ಇರುವಂಥ ಆ ತಾಯಿಗೆ ನಾವು ಗೌರವ ಕೊಡದೆ ಹೋದರೆ ಬಹುಶಃ ನಮ್ಮ ತಾಯಿಗೂ ನಾವು ಗೌರವ ಕೊಡೋಕ್ಕೆ ಸಾಧ್ಯ ಇಲ್ಲವೇನೋ ಅನ್ನೋ ಕಾರಣಕ್ಕಾಗಿ ಆಕೆಯನ್ನು ಪ್ರೇರಣೆ ಆಯಿತೋ ಏನೋ ನನಗೆ ಗೊತ್ತಿಲ್ಲ. ಒಂದು 3-4 ಇಲಾಖೆಯಿಂದ ಸೇರಿಸಿ ನಮ್ಮ ಪ್ರವಾಸೋದ್ಯಮ ಇಲಾಖೆ, ನಗರಸಭೆ ಮತ್ತು ಬೇರೆ ಬೇರೆ ಮುಜರಾಯಿ ಇಲಾಖೆಯಿಂದ ಸೇರಿಸಿ ಒಂದು 75 ಲಕ್ಷದವರೆಗೂ ಸೇರಿಸಿಕೊಂಡು ಒಂದು ಕೆಲಸ ಆಯಿತು. ಇವತ್ತು ಅದರ ಮುಂದ್ಗಡೆ ನೀವು ಗಮನಿಸಿರ್ಬೋದು 100/100 ಸೈಟ್ ಇದೆ. ಎದುರುಗಡೆ ಇರೋ ಜಾಗನ ನಾವೀಗ ಅದನ್ನು ಪಾರ್ಕಿಂಗ್ ಯೂಸ್ ಮಾಡ್ತಾಯಿದ್ದೀವಿ. ಆಮೇಲೆ ಅಲ್ಲಿ ನಾವೀಗ ಚಪ್ಪಲಿ ಸ್ಟ್ಯಾಂಡನ್ನು ಮಾಡ್ತಾಯಿದ್ದೀವಿ.
ಅದರ ದುಡ್ಡು ಕೂಡ ನಮ್ಮ ಅದೇ ಇದಕ್ಕೆ ಬರ್ತದೆ, ನಮ್ಮ ದೇವಸ್ಥಾನಕ್ಕೆ. ಅದರ ಪಕ್ಕದಲ್ಲಿ ಕಾಲೇಜ್ ಎದುರುಗಡೆ 100/100 ಜಾಗ ಗಂಗಮ್ಮ ದೇವಸ್ಥಾನ ಪಕ್ಕದಲ್ಲಿದೆ ನೋಡಿ. ಅದು ಮುನ್ಸಿಪಾಲ್ಟಿನಲ್ಲಿತ್ತು. ಅವರು ತಕ್ಷಣ ಹೇಳಿದೆ, ಇದು ನಮ್ಮ ದೇವಸ್ಥಾನಕ್ಕೆ ಕೊಟ್ಟುಬಿಡಿ ಅಂತ ತಕ್ಷಣ ಇಮ್ಮಿಡಿಯೇಟಾಗಿ ನಾನು ದೇವಸ್ಥಾನಕ್ಕೆ ಅದನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದೀನಿ. ಅದರಿಂದ ನಾವು ಅಲ್ಲಿ ಒಂದು ದಾಸೋಹ ಕಾರ್ಯಕ್ರಮ, ಈಗ ಸದ್ಯಕ್ಕೆ ನಾವು ಪ್ರಸಾದ ತಯಾರಿಕಾ ಕಟ್ಟಡ ಅಂತ ಕಟ್ಟಿಕೊಂಡ್ರೆ ಯಾರೇ ಬರಲಿ ಬೆಂಗಳೂರಿಂದ ಈಗ ಬರೋರೆಲ್ಲರೂ ಕೂಡ ಕೋಲಾರಮ್ಮ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇದ್ದಾರೆ. ಮಧ್ಯಾಹ್ನ ಹೊತ್ತು ಬಂದರೆ ಬಹುಶಃ ಯಾರಾದರೂ 1 ಗಂಟೆ 12 ಗಂಟೆ ಮೇಲೆ ಬಂದರೆ ಇಲ್ಲಿ ಪ್ರಸಾದ ತಗೊಂಡು ಹೋಗುವಂಥ ಒಂದು ಪದ್ಧತಿ ನಿರ್ಮಾಣ ಆಗಬೇಕು. ಅಲ್ಲೊಂದು ಬೀದಿ ಎಷ್ಟು ಚೆನ್ನಾಗಿರ್ಬೇಕು, ರಥ ಬೀದಿ ಅಂತ ಅನಿಸಿದ್ರೆ ಇದು ಐತಿಹಾಸಿಕ ನಗರ. ನಾನು ನೀವು ಕಟ್ಟಿದ್ದಲ್ಲ, ಇದು ಬಹಳ ಶತಮಾನಗಳಿಂದ ಇರ್ತಕ್ಕಂಥ ನಗರ. ಆ ನಗರಕ್ಕೆ ನಾವು ಗೌರವ ಸಲ್ಲಿಸದೆ ಹೋದರೆ ನಾವು ಹೇಗೆ ಅನ್ನೋ ಕಾರಣಕ್ಕಾಗಿ ಆ ರಸ್ತೆ ಕೂಡ ಈಗ ಇಂಪ್ರೂವ್ ಮಾಡ್ತಾ ಇದ್ದೀವಿ. ಅದರ ಪಕ್ಕ ಮತ್ತು ಸೋಮೇಶ್ವರ ದೇವಸ್ಥಾನದ ರಸ್ತೆ ಅದು ಕೂಡ ಆ್ಯಕ್ಷನ್ ಪ್ಲಾನ್ ಅಪ್ರೂವ್ ಮಾಡಿಕೊಟ್ಟಿದ್ದೀನಿ. ಅಲ್ಲಿಂದ ಆ ಮುಂಭಾಗಕ್ಕೆ ಬಂದಾಗ ನಾವು ಮೇನ್ ರೋಡ್ ವಾಲ್ಮೀಕಿ ಸರ್ಕಲ್ ಏನಿದೆ ಅಲ್ಲೊಂದು ಆರ್ಚ್ ಮಾಡಿಬಿಟ್ರೆ ಆ ಕಡೆಯಿಂದ ಕೂಡ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗ್ಬೋದು. ಕೋಲಾರ ಜಿಲ್ಲಾ ಕೇಂದ್ರಕ್ಕೆ ಬಂದ ಜಿಲ್ಲಾಧಿಕಾರಿ ಇತರೆ ಅಧಿಕಾರಿಗಳ ಸೇವೆ ಮೆಚ್ಚಿ ಗೌರವ ನೀಡುತ್ತಾ ಬರಲಾಗಿದೆ. ಈ ಹಿಂದೆ ಚೆನ್ನಯ್ಯ ರಂಗಮಂದಿರದ ಪೂರ್ಣಕ್ಕೆ ಕೊನೆಯದಾಗಿ ಸಿನಿ ನಟಿ ತಾರಾ ಸೇವೆ, ಸಂಜಯ್ ಗುಪ್ತಿ, ಡಿಕೆ ರವಿ, ಎಸ್ಪಿ ದೇವರಾಜ್ ಹೀಗೆ ಹಲವು ಅಧಿಕಾರಿಗಳು ಒಂದಲ್ಲ ಒಂದು ರೀತಿ ಸೇವೆ ಮಾಡಿ ನಾಗರಿಕರಲ್ಲಿ ಸೈ ಎನ್ನಿಸಿಕೊಂಡಿದ್ದಾರೆ. ಈಗಿನ ಜಿಲ್ಲಾಧಿಕಾರಿ ದಶಕಗಳ ಇತಿಹಾಸ ಪ್ರಸಿದ್ಧ ಕೋಲಾರ ದೇವಾಲಯ ಒಂದು ಪಳೆಯುಳಿಕೆಯಾಗಿತ್ತು. ಅದರ ಅಭಿವೃದ್ಧಿ ಈಗ ನೋಡಿದ್ರೆ ಪ್ರವಾಸಿಗರನ್ನು ಆಕರ್ಷಣೆ ಮಾಡುವಂತಿದೆ. ಇನ್ನು ಕೆಲ ಕಾಲ ಕುಳಿತು ವಿಶ್ರಮಿಸುವಂತೆ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಎಂದರು. ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸಿ ಅಭಿವೃದ್ಧಿ ಮಾಡುವ ದಕ್ಷ ಅಧಿಕಾರಿಗಳಿಗೆ ನಾಗರಿಕರು ಬೆಂಬಲಿಸಿ ಕೈ ಜೋಡಿಸಿದಾಗ, ಪ್ರಾಮಾಣಿಕ ಸೇವೆಗೆ ಗೌರವಿಸಿದಾಗ ಆಡಳಿತ ರಂಗ ಮತ್ತಷ್ಟು ಚುರುಕಾಗಿ ಅಭಿವೃದ್ಧಿ ನಡೆಸಲು ಸಾಧ್ಯ. ಸೇವಾ ಮನಸ್ಥಿತಿ ಅಧಿಕಾರಿಗಳ ಸೇವೆಗೆ ಗೌರವ ಸಿಕ್ಕಾಗ ಅವರ ಶ್ರಮಕ್ಕೆ ತಂದ ಗೌರವವಾಗಿದೆ. ಇದೇ ರೀತಿ ಇತರೆ ಅಧಿಕಾರಿಗಳು ಸೇವಾ ಮನೋಭಾವ ವೃದ್ಧಿಸಿಕೊಳ್ಳಬೇಕಿದೆ. ಆಗ ಮಾತ್ರ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಪಟ್ಟಣದ ತಹಸೀಲ್ದಾರ್ ಕಚೇರಿ ಮುಂದೆ ಬುಧವಾರ ನಾನಾ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಸಿಪಿಎಂ ಮತ್ತು ಶ್ರೀರಾಮರೆಡ್ಡಿ ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಮೂಲಭೂತ ಸೌಲಭ್ಯಗಳು ಕೊಡುವುದರಲ್ಲಿ ವಿಫಲಗೊಂಡ ಅಧಿಕಾರಿಗಳಿಗೆ ಧಿಕ್ಕಾರ. ಬಾಗೇಪಲ್ಲಿ ತಹಸೀಲ್ದಾರ್ ಕಚೇರಿಯ ಮುಂದೆ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಡಿಟಿ ಮುನಿಸ್ವಾಮಿ, ಸುಮಾರು 1.5 ದಶಕಕ್ಕೂ ಹೆಚ್ಚು ಕಾಲದಿಂದ ಬಡಾವಣೆಯಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ಎಲ್ಲೆಂದರಲ್ಲಿ ನಿಲ್ಲುತ್ತಿದೆ. ಒಂದು ಬೀದಿಯಲ್ಲಿ ಸಿಸಿ ರಸ್ತೆ ನಿರ್ಮಾಣ ಮಾಡಲಾಗಿದ್ದು, ಅವೈಜ್ಞಾನಿಕವಾಗಿ ಇಬ್ಬದಿಗಳಲ್ಲೂ ಚರಂಡಿ ಇಲ್ಲದೆಯೇ ರಸ್ತೆ ಕಾಮಗಾರಿ ಮುಗಿಸಲಾಗಿದೆ. ಇನ್ನೊಂದು ಬೀದಿಯಲ್ಲಿ ಅರ್ಧಂಬರ್ಧ ಸಿಸಿ ರಸ್ತೆ ಮಾಡಲಾಗಿದೆ. ಹಾಗಾಗಿ ಕೊಳಚೆ ನೀರು ನಿಂತು ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾಗುತ್ತಿದ್ದು, ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ. ಇದರಿಂದಾಗಿ ಆತಂಕ ಎದುರಾಗಿದೆ ಎಂದರು. ಈ ಬಡಾವಣೆಗೆ ಶಾಶ್ವತ ರಸ್ತೆ ಮಾರ್ಗವನ್ನ ಇದುವರೆಗೆ ಸಂಬಂಧಪಟ್ಟವರು ಕಲ್ಪಿಸಿಲ್ಲ. ಆದರೆ ತಾತ್ಕಾಲಿಕ ರಸ್ತೆ ಮಾರ್ಗದಲ್ಲಿ ಸಂಚರಿಸುತ್ತಿದ್ದು, ಮಳೆ ಸುರಿದ ಪ್ರತಿ ಬಾರಿಯೂ ಕೆಸರುಮಯವಾಗಿ ಶಾಲಾ ಮಕ್ಕಳು, ವಯೋವೃದ್ಧರು ಸೇರಿದಂತೆ ಬೈಕ್ ಸವಾರರು ಹಲವು ಬಾರಿ ಜಾರಿ ಬಿದ್ದು ಗಾಯಗೊಂಡ ಘಟನೆಗಳು ನಡೆದಿವೆ. ಹಲವಾರು ವರ್ಷಗಳು ಗತಿಸಿದ್ರೂ ಸಮರ್ಪಕ ರಸ್ತೆ ನಿರ್ಮಾಣವಿಲ್ಲದೆ ರಾಡಿಯಲ್ಲೇ ಓಡಾಡಬೇಕಿದೆ. ಈ ಬಗ್ಗೆ ಎಷ್ಟೇ ಮನವಿಗಳು ಸಲ್ಲಿಸಿದ್ರೂ ಪ್ರಯೋಜನವಾಗುತ್ತಿಲ್ಲ. ಹಾಗಾಗಿ ಇಂದು ಪ್ರತಿಭಟನೆ ಮಾಡುತ್ತಿದ್ದೇವೆ ಎಂದರು. GV ಶ್ರೀರಾಮರೆಡ್ಡಿ ಅವರ ಬಡಾವಣೆ ನಿರ್ಮಾಣ ಆಗಿ ಈಗ 15 ವರ್ಷಗಳಾಗಿದೆ. 15 ವರ್ಷಗಳಿಂದ ಅಲ್ಲಿ ಯಾವುದೇ ವಿಧವಾದಂಥ ಮೂಲಭೂತ ಸೌಕರ್ಯಗಳನ್ನು ಇದುವರೆಗೂ ಕಲ್ಪಿಸಿಲ್ಲ. ಯಾರನ್ನ ಜನಪ್ರತಿನಿಧಿಗಳು ಹೋಗಿ ಕೇಳಿದರೆ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಜನಪ್ರತಿನಿಧಿಗಳು, ನೀವೇನು ಇಲ್ಲಿ ಓಟ್ ಹಾಕಲ್ಲ, ನೀವೆಲ್ಲ ಟೌನಲ್ಲಿ ಓಟ್ ಹಾಕ್ತೀರಿ, ನಿಮಗೆ ಸೌಲಭ್ಯ ಕೊಡಬೇಕು ಅಂತ ಅಂತಾರೆ. ಆದರೆ ಆ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನ ಈ ಸರ್ಕಾರಕ್ಕೆ ತೆರಿಗೆ ಕಟ್ತಾ ಇದ್ದಾರೆ. ಅವರು ಕೂಡ ನಮ್ಮ ಬಾಗೇಪಲ್ಲಿ ಕ್ಷೇತ್ರದ ಜನತೆನೇ, ಈ ತಾಲೂಕಿನ ಜನತೆ. ಅವರು ಎಲ್ಲೇ ಓಟ್ ಹಾಕ್ತಾ ಇರ್ಬೋದು, ಬಾಗೇಪಲ್ಲಿ ತಾಲೂಕಿನ ಜನತೆ ಕನಿಷ್ಠ ಜವಾಬ್ದಾರಿ ಅದು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು. ಸುಮಾರಾಗಿ ಒಂದು ಅದ ಮಳೆ ಬಂದರೆ ಆ ಪ್ರದೇಶದಲ್ಲಿ ಯಾರೂ ಆರಾಮಾಗಿ ಓಡಾಡುವಂಥ ಪರಿಸ್ಥಿತಿನೇ ಇಲ್ಲ. ಎಲ್ಲರೂ ಕೂಡ ಈ ಸರ್ಕಸ್ಸಲ್ಲಿ ಹೆಂಗೆ ಓಡಾಡ್ತಾರೆ ಅವರು ಆ ಥರ ಓಡಾಡಬೇಕು. ಆದರೆ ಇಲ್ಲಿರೋರಿಗೆ ಯಾರಿಗೂ ಸರ್ಕಸ್ ಬರೋಲ್ಲ, ಅವ್ರು ಅಂಥ ಸರ್ಕಸ್ಸು ಮಾಡೋಕ್ಕೂ ಹೋಗಲ್ಲ. ಅವರು ಪ್ರತಿದಿನವೂ ಇಂಥ ಮಳೆ ಬಂದಾಗ ಅದು ರಸ್ತೆ ಎಲ್ಲ ಹೊಂಡೆಗಳಾಗಿ ನೀರು ನಿಲ್ಲುತ್ತೆ. ಆ ನೀರಲ್ಲಿ ಎದ್ದು ಬಿದ್ದು ಓಡಾಡಬೇಕು.
ಅಂಥ ರಸ್ತೆಗಳನ್ನ ಸರಿಪಡಿಸಿ ಅಂತ ನಾವಿಲ್ಲಿ ಕೇಳಕ್ಕೆ ಬಂದರೆ ಯಾವುದೇ ಅಧಿಕಾರಿಗಳು ಕೂಡ ನಮ್ಮ ಆಹ್ವಾನ ಕೇಳೋಕ್ಕೆ ತಯಾರಿಲ್ಲ. ಸದ್ಯ ಪುರಸಭೆ ಮತ್ತು ಪರಗೋಡು ಗ್ರಾಮ ಪಂಚಾಯಿತಿಗಳ ತಿಕ್ಕಾಟದಿಂದ ನಾಗರಿಕರ ಪರಿಸ್ಥಿತಿ ತ್ರಿಶಂಕು ಸ್ಥಿತಿಯಲ್ಲಿದ್ದು, ರಸ್ತೆ, ಚರಂಡಿ, ಬೀದಿ ದೀಪ, ಶಾಲೆಯಂತಹ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಈಗಿನ ಶಾಸಕರು ಕಾಳಜಿ ತೋರುತ್ತಿಲ್ಲ. ಅಲ್ಲಿನ ನಿವಾಸಿಗಳ ಗೋಳು ಕೇಳಿಸಿಕೊಂಡು ಸಮಸ್ಯೆಗಳನ್ನು ಪರಿಹರಿಸಲಿ. ಹಲವು ಬಾರಿ ನೀರಿನ ಶುದ್ಧೀಕರಣ ಘಟಕದ ದುರಸ್ತಿ, ಚರಂಡಿ, ರಸ್ತೆಯಂತಹ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಸಂಬಂಧಪಟ್ಟವರಿಗೆ ಮನವಿಗಳನ್ನು ಸಲ್ಲಿಸಲಾಗಿದೆ. ಆದರೆ ಇದುವರೆಗೂ ಯಾರೂ ಕ್ರಮ ಕೈಗೊಳ್ಳುತ್ತಿಲ್ಲ. ಸ್ವಚ್ಛತೆ ಇಲ್ಲದೆ ಹುಳ ಹುಪ್ಪಟೆಗಳು ಆತಂಕ ಎದುರಾಗಿದೆ ಎಂದರು. ಈ ಒಂದು ಜಿ.ವಿ. ಶ್ರೀರಾಮ್ ರೆಡ್ಡಿ ಅವರ ಬಡಾವಣೆಗೆ ಸುಮಾರು ವರ್ಷಗಳಿಂದ ಏನು ಮೂಲಭೂತ ಸೌಕರ್ಯಗಳಿದೆ, ಅವರು ಸುಮಾರು ಈ ಕಾಡು ಜನರ ಥರ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಕಮ್ಮೇರಿಯ ರಸ್ತೆ ಇಲ್ಲ, ಬೀದಿ ದೀಪ ಇಲ್ಲ, ಕುಡಿಯುವ ನೀರಿಲ್ಲ, ಮನೆಗಳು ಅರ್ಥಂಪರ್ಧ ಕಟ್ಕೊಂಡಿದ್ದಾರೆ. ಪುರಸಭೆಯವರು ಅದಕ್ಕೆ ಬಿಲ್ ಪಾವತಿ ಮಾಡ್ತಾ ಇಲ್ಲ. ಅಲ್ಲಿ ಒಂದು ಅಂಗನವಾಡಿ ಸ್ಕೂಲ್ ಬೇಕು, ಒಂದು ಸ್ಕೂಲು ಪ್ರಾಥಮಿಕ ಸ್ಕೂಲ್ ಬೇಕಂತ ಅಂದ್ಬಿಟ್ಟು ಈ ದಿವಸ ಜಿ.ವಿ. ಶ್ರೀರಾಮ್ ರೆಡ್ಡಿ ಅವರ ಬಡಾವಣೆಯಿಂದ ಸುಮಾರು ಜನರು ಇಲ್ಲಿಗೆ ಬಂದು ತಹಸೀಲ್ದಾರ್ ಹತ್ರ ಹೋರಾಟವನ್ನು ಮಾಡ್ತಾ ಇದ್ದೀವಿ, ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಒಂದು ಪ್ರತಿಭಟನೆಯನ್ನು ಎಲ್ಲರೂ ಬಂದು ಈ ಅಧಿಕಾರಿಗಳಿಗೆ ನಮ್ಮ ಸ್ಪಂದನೆ ಮಾಡಬೇಕು. ಇಲ್ಲದಿದ್ದರೆ ಬರುವ ದಿನಗಳಲ್ಲಿ ಇದು ಹೆಚ್ಚಿನ ತೀವ್ರತೆ ಇರುತ್ತೆ, ಇದಕ್ಕೆಲ್ಲ ಜವಾಬ್ದಾರಿ ಅಧಿಕಾರಿಗಳು ಇರುತ್ತೆ ಅಂತಂದ್ಬಿಟ್ಟು ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ ಬಂದಿಗಳೇ. ಪ್ರತಿಭಟನಾಕಾರರಿಂದ ತಹಸೀಲ್ದಾರ್ ಮನೀಷಾ ಮಹೇಶ್ ಎನ್ ಪತ್ರಿಯವರು ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿ, ಜಿವಿಎಸ್ ಲೇಔಟ್ ಪರಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ್ದಾಗಿದೆ. ಇದನ್ನು ಪುರಸಭೆ ವ್ಯಾಪ್ತಿಯಲ್ಲಿ ಸೇರಿಸುವ ಪ್ರಕ್ರಿಯೆ ಆರಂಭವಾಗಿದ್ದು, ರೆಸಲ್ಯೂಷನ್ ಕೂಡ ಮಾಡಿ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ನೀಡಲಾಗಿದೆ. ಹಾಗಾಗಿ ತ್ವರಿತವಾಗಿ ಪ್ರಕ್ರಿಯೆ ಮುಗಿದ ನಂತರ ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯನ್ನ ನೀಗಿಸಲು ಸುಲಭವಾಗುತ್ತದೆ. ಈ ಬಗ್ಗೆ ಜಿಲ್ಲಾಧಿಕಾರಿಯವರ ಗಮನಕ್ಕೆ ತರಲಾಗುತ್ತದೆ. ಅಲ್ಲಿಯವರೆಗೆ ತಾತ್ಕಾಲಿಕ ಪರಿಹಾರವಾಗಿ ಗ್ರಾಮ ಪಂಚಾಯಿತಿಯಿಂದ ರಸ್ತೆ ದುರಸ್ತಿ ಮಾಡಿಸಲಾಗುತ್ತದೆ ಎಂದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ, ಸಿದ್ಧಾಂತ, ಚಿಂತನೆಗಳು ಸಾರ್ವಕಾಲಿಕವಾಗಿವೆ. ನಾವೆಲ್ಲ ನಾರಾಯಣ ಗುರುಗಳ ಸಿದ್ಧಾಂತ ಅಳವಡಿಸಿಕೊಳ್ಳಬೇಕಿದೆ ಎಂದು ಸೋಲೂರು ಆರ್ಯ ಈಡಿಗ ಮಠದ ಸ್ವಾಮಿ ವಿಖ್ಯಾತಾನಂದ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ದ್ವಾರಕಾ ಫಂಕ್ಷನ್ ಹಾಲ್ನಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಬಾಗೇಪಲ್ಲಿ ತಾಲೂಕು ಆರ್ಯ ಈಡಿಗರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ 171ನೇ ಬ್ರಹ್ಮರ್ಷಿ ನಾರಾಯಣಗುರು ಜಯಂತಿ ಸೋಲೂರು ಆರ್ಯ ಈಡಿಗ ಮಹಾಸಂಸ್ಥಾನದ ಪೀಠಾಧ್ಯಕ್ಷ ವಿಖ್ಯಾತಾನಂದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಜಾತೀಯತೆ ತಾಂಡವಾಡುತ್ತಿದ್ದ ದಿನಗಳಲ್ಲಿ ತಳ ಸಮುದಾಯಗಳಿಗೆ ಸಮಾನತೆ ಹಾದಿ ತೋರಿದವರು ನಾರಾಯಣಗುರುಗಳು. ಅವರ ತತ್ವ, ಸಿದ್ಧಾಂತ, ಮಾನವೀಯ ಮೌಲ್ಯಗಳಿಂದ ಪ್ರೇರಿತರಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯ ಮಟ್ಟದಲ್ಲಿ ನಾರಾಯಣಗುರುಗಳ ಜಯಂತಿ ಆಚರಿಸುವ ಮೂಲಕ ಸಮಾಜಕ್ಕೆ ಸಮಾನತೆಯ ಸಂದೇಶ ಸಾರುತ್ತಿದ್ದಾರೆ ಎಂದರು. ಶಿವಗಿರಿ ನಾರಾಯಣ ಗುರುಗಳ ಮಠದಲ್ಲಿ ಸೇರಿಕೊಂಡು ಸುಮಾರು 22 ವರ್ಷ ಅಲ್ಲೇ ಇದ್ದು ಈಗಲೂ ನಾನು ಶಿವಗಿರಿ ಮಠದ ಟ್ರಸ್ಟಿಗಳಲ್ಲಿ ಒಬ್ಬನಾಗಿದ್ದೇನೆ. ಇತ್ತೀಚಿನ 3 ವರ್ಷದ ಮುಂಚೆ ನನ್ನನ್ನು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಮಾತನಾಡಿ, ನಾರಾಯಣ ಗುರುಗಳ ವಿಚಾರಧಾರೆಗಳನ್ನು ಪಠ್ಯ ಪುಸ್ತಕದಲ್ಲಿ ಅಳವಡಿಸಲಾಗಿದೆ. ತಳ ಸಮುದಾಯಗಳ ಅಭಿವೃದ್ಧಿಗೆ ಶಿಕ್ಷಣವೇ ಶಕ್ತಿಯಾಗಿದ್ದು, ಪೋಷಕರು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕು. ನೆರೆಯ ಕೇರಳ ರಾಜ್ಯ ಸಾಕ್ಷರತೆಯಲ್ಲಿ 99% ಪ್ರಗತಿ ಸಾಧಿಸಲು ನಾರಾಯಣ ಗುರುಗಳ ತತ್ವ, ಸಿದ್ಧಾಂತ ಪಾಲನೆಯೇ ಕಾರಣವಾಗಿದೆ ಎಂದರು. ಯಾವ ಜಾತಿ ಆದ್ರೇನು ಮಾನವ ಕುಲ ಎಲ್ಲ ಒಂದೇ ಅಂತ ನಮ್ಮ ವೇಮನ್ನ ಇರ್ಬೋದು, ಎಲ್ಲರೂ ಅಷ್ಟೇ. ಈ ಜಾತಿಯನ್ನು ದೂರದಲ್ಲಿ ಮಾನವ ಜನ್ಮ ಸಾರ್ಥಕ ಮಾಡಬೇಕು ಅಂತ ಭಾವಿಸಿದವರು ಸ್ವಾಮೀಜಿಗಳು. ನಾವು ಮಾಡ್ತಾ ಇರೋದೇನು ಅದನ್ನು ಉಲ್ಟಾ ಮಾಡ್ತಾ ಇದ್ದೀವಿ. ಅದನ್ನು ದಯವಿಟ್ಟು ಈಗೇನಾಗಿದೆ ಅದ್ರ ಬಗ್ಗೆ ನಾನು ಮಾತಾಡಿ, ಇನ್ನು ಮೇಲಾದರೂ ಒಂದು ಜಯಂತಿ ಅಂದರೆ ಎಲ್ಲರೂ ಭಾಗವಹಿಸ್ಬೇಕು. ಆ ಜಯಂತಿಯಲ್ಲಿ ಎಲ್ಲರೂ ತಮ್ಮದು ಒಂದು ಭಾವಿಸ್ಬೇಕು. ಎಲ್ಲರೂ ನಮ್ಮ ಜಯಂತಿ ಮಾಡಿದಾಗ ಅರ್ಥ ಬರುತ್ತೆ. ಮತ್ತು ಇಂಥ ಮಹಾನ್ ಗುರುಗಳಿಗೆ ನಾವು ಒಂದು ಗೌರವ ಕೊಟ್ಟಂಗಾಗುತ್ತೆ ವಿನಃ ಈ ತರ ಒಂದು ಜಾತಿಗಿಂತ ಇನ್ನೊಂದು ಜಾತಿ ಇನ್ನೂ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಮುಂದಿನ ದಿನದಲ್ಲಿ ಇದೊಂದು
ತೊಂದರೆ ಆಗುತ್ತೆ ಅಂತ ನನ್ನಂತೂ ಭಾವನೆ. ಆದ್ದರಿಂದ ದಯವಿಟ್ಟು ತಾವೆಲ್ಲರೂ ಈ ಮಹಾನುಭಾವ ನಾರಾಯಣ ಗುರೂಜಿ 1850 ಜನನ ಮಾಡ್ತಾರೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಜನಪ್ರತಿನಿಧಿಗಳು ಹಾಗೂ ಸರ್ಕಾರ ವಿಶ್ವಕರ್ಮ ಜನಾಂಗವನ್ನು ಶೈಕ್ಷಣಿಕ ಹಾಗೂ ರಾಜಕೀಯವಾಗಿ ಕಡೆಗಣಿಸುತ್ತಿರುವುದಾಗಿ ವಿಶ್ವಕರ್ಮ ಸಂಘದ ಅಧ್ಯಕ್ಷ ಚಂದ್ರು ಅಸಮಾಧಾನ ವ್ಯಕ್ತಪಡಿಸಿದರು. ನಂಜನಗೂಡು ತಾಲೂಕು ಆಡಳಿತ ಭವನದಲ್ಲಿ ಶ್ರೀ ಭಗವಾನ್ ವಿಶ್ವಕರ್ಮ ಜಯಂತಿಯಲ್ಲಿ ಮಾತನಾಡಿದ ಅವರು, ಸಮಾಜದ ಜನರು ಶಾಂತಿ ಪ್ರಿಯರಾಗಿದ್ದಾರೆ. ಶಾಂತಿ ಮಂತ್ರದ ಮೂಲಕ ಹಕ್ಕುಗಳನ್ನು ಕೇಳಿದರೆ ತಾಲೂಕು ಆಡಳಿತ ನೀಡುತ್ತಿಲ್ಲ. ಇದು ಹೀಗೆ ಮುಂದುವರಿದರೆ ಹೋರಾಟದ ಮೂಲಕ ನಮ್ಮ ಹಕ್ಕುಗಳನ್ನು ಪಡೆಯಬೇಕಾಗುತ್ತದೆ. ಸಮಾಜದ ಜನರು ಶೈಕ್ಷಣಿಕವಾಗಿ ಹಾಗೂ ರಾಜಕೀಯವಾಗಿ ಹಿಂದುಳಿದಿದ್ದಾರೆ. ಯಾವುದೇ ಸ್ಥಾನಮಾನಗಳು ಸರಿಯಾದ ರೀತಿಯಲ್ಲಿ ದೊರಕುತ್ತಿಲ್ಲ ಎಂದರು. ವಿಶ್ವಕರ್ಮ ಜಯಂತಿಗೆ ಸ್ಥಳೀಯ ಶಾಸಕರು ಹಾಗೂ ತಾಲೂಕು ದಂಡಾಧಿಕಾರಿ ಗೈರು ಹಾಜರಿನಲ್ಲಿ ಕಾರ್ಯಕ್ರಮ ನಡೆಯುತ್ತಿರುವುದಕ್ಕೆ ಸಮಾಜದ ಜನರು ಬೇಸರ ವ್ಯಕ್ತಪಡಿಸಿದರು. ಸಾಲ ಪಡೆದ ರೈತರು ಸಕಾಲದಲ್ಲಿ ವಾಪಸ್ಸು ಪಾವತಿ ಮಾಡಬೇಕು. ಸಹಕಾರ ಸಂಘಗಳ ಅಭಿವೃದ್ಧಿಗೆ ಜನರ ಸಹಕಾರ ಅಗತ್ಯ ಎಂದು ಸಂಘದ ಅಧ್ಯಕ್ಷ ಆಂಜನೇಗೌಡ ಹೇಳಿದರು.
ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಮಣ್ಣೆ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ 2024-25ನೇ ಸಾಲಿನ ಸಾಮಾನ್ಯ ಸಭೆ ಉದ್ಘಾಟಿಸಿ ಮಾತನಾಡಿ, ಇದು ಸಹಕಾರಿ ಸಂಘಗಳ ಜೊತೆಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಬ್ಯಾಂಕ್ಗಳು ದೊಡ್ಡ ಪೈಪೋಟಿ ನಡೆಸುತ್ತಿವೆ. ಆದರೂ ಸಹಕಾರಿ ಸಂಘಗಳನ್ನು ಹಿಂದಕ್ಕೆ ಹಾಕಲು ಸಾಧ್ಯವಾಗ್ತಿಲ್ಲ. ಸಹಕಾರಿ ಸಂಘಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪುತ್ತಿರುವುದರಿಂದ ಸಹಕಾರಿ ಕ್ಷೇತ್ರದಲ್ಲಿ ಗಣನೀಯ ಬೆಳೆಯುತ್ತಿವೆ. ವೃತ್ತಿಪರತೆ ಅಳವಡಿಸಿಕೊಳ್ಳದಿದ್ದರೆ ಗ್ರಾಮೀಣ ಪ್ರದೇಶದಲ್ಲಿ ಸಹಕಾರ ಪತ್ತಿನ ಸಂಘಗಳು ಬೆಳೆಯುವುದು ಕಷ್ಟ. ಸಹಕಾರ ಸಂಘಗಳ ಪ್ರತಿನಿಧಿಗಳು ವೃತ್ತಿಪರತೆ, ಶಿಸ್ತು ಹಾಗೂ ಬದ್ಧತೆ ಮೈಗೂಡಿಸಿಕೊಳ್ಳಬೇಕು ಎಂದರು. ಪ್ರಧಾನಿ ನರೇಂದ್ರ ಮೋದಿಯವರ 75ನೇ ಜನ್ಮ ದಿನಾಚರಣೆಯನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಪಟ್ಟಣದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಹಾಗೂ ಅಭಿಷೇಕ ನೆರವೇರಿಸಲಾಯಿತು. ಬಿಜೆಪಿ ತಾಲೂಕು ಅಧ್ಯಕ್ಷ ರೋಣೂರು ಚಂದ್ರಶೇಖರ್ ನೇತೃತ್ವದಲ್ಲಿ ನಡೆದ ಈ ಪೂಜಾ ಕಾರ್ಯಕ್ರಮದಲ್ಲಿ ಅನೇಕ ಮೋದಿ ಅಭಿಮಾನಿಗಳು, ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿ ಪ್ರಧಾನಿಯವರಿಗೆ ಶುಭ ಹಾರೈಸಿದರು. ಈ ವೇಳೆ ಮಾತನಾಡಿದ ರೋಣೂರು ಚಂದ್ರಶೇಖರ್, ಪ್ರಧಾನಿ ಮೋದಿ ಅವರು ದೇಶವನ್ನು ಪ್ರಗತಿಯ ಪಥದಲ್ಲಿ ಮುನ್ನಡೆಸುತ್ತಿದ್ದಾರೆ. ಅವರ ನಾಯಕತ್ವ ಮತ್ತು ಜನಪರ ಕಾರ್ಯಗಳು ಎಲ್ಲರಿಗೂ ಸ್ಫೂರ್ತಿಯಾಗಿವೆ. ಅವರ ಆಯುಷ್ಯ ಮತ್ತು ಆರೋಗ್ಯಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ ಎಂದರು. ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಜೈ ನರೇಂದ್ರ ಮೋದಿ ಎಂದು ಘೋಷಣೆಗಳನ್ನು ಕೂಗಿ ಸಂಭ್ರಮಿಸಿದರು. ಇದೇ ಸಂದರ್ಭದಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ವಿಶ್ವಕರ್ಮ ಹಿಂದೂ ಧರ್ಮದ ದೇವತ್ವ ಪಡೆದ ದೈವಿಕ ವಾಸ್ತುಶಿಲ್ಪಿ ಹಾಗೂ ಸೃಷ್ಟಿಕರ್ತ ಎಂದು ಪೂಜಿಸಲ್ಪಡುತ್ತಾರೆ. ಇಡೀ ಮನುಕುಲಕ್ಕೆ ಇವರ ಕೊಡುಗೆ ಇರುವುದರಿಂದ ಇವರು ಎಲ್ಲ ಜನ ಸಮುದಾಯಗಳಿಗೂ ದೈವ ಸಮಾನರು ಎಂದು ಶಾಸಕ ಬಿಎನ್ ರವಿಕುಮಾರ್ ಹೇಳಿದರು. ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಬುಧವಾರ ಆಯೋಜಿಸಿದ್ದ ವಿಶ್ವಕರ್ಮ ಜಯಂತ್ಯೋತ್ಸವದಲ್ಲಿ ಅವರು ಮಾತನಾಡಿದರು. ಋಗ್ವೇದ ಹಾಗೂ ವಿವಿಧ ಪುರಾಣಗಳಲ್ಲಿ ವಿಶ್ವಕರ್ಮರನ್ನು ಸರ್ವಶಕ್ತಿಶಾಲಿ ಕರ್ತೃ, ಉತ್ಕೃಷ್ಟ ಶಿಲ್ಪಕಲಾವಿದ ಹಾಗೂ ಎಲ್ಲ ನದಿ, ನಗರ, ಆಯುಧ, ವಾಸ್ತುಗಳ ರಚನೆಯ ದೇವರು ಎಂದು ವರ್ಣಿಸಲಾಗಿದೆ. ಲಂಕಾ, ದ್ವಾರಕಾ, ಇಂದ್ರಪ್ರಸ್ಥದಂತಹ ಮಹಾನಗರಗಳನ್ನು ವಿಶ್ವಕರ್ಮ ನಿರ್ಮಿಸಿದ್ದಾರೆ. ವಾಸ್ತುಶಿಲ್ಪವನ್ನು ಬಲ್ಲವರು. ಮನೆ, ದೇವಾಲಯಗಳ ನಿರ್ಮಾಣದಲ್ಲಿ ವಿಶ್ವಕರ್ಮ ಸಮಾಜದ ಕೈಚಳಕವಿದೆ. ಪ್ರತಿ ಕಲೆಯಲ್ಲೂ ವಿಶ್ವಕರ್ಮ ಸಮಾಜದ ಅವಿಸ್ಮರಣೀಯ ಕೊಡುಗೆ ಇದೆ ಎಂದರು. ವಿಶ್ವಕರ್ಮ ಸಮುದಾಯದ 5 ಪ್ರಮುಖ ಕುಶಲ ಕಸಬುಗಳ ಸಾಧಕರನ್ನು ಸನ್ಮಾನಿಸಲಾಯಿತು. ಸಮುದಾಯದ ಎಸ್ಎಸ್ಎಲ್ಸಿ, ದ್ವಿತೀಯ ಪಿಯುಸಿ ಮತ್ತು ಪದವಿ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ನಗರದ ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ನಡೆದ 78ನೇ ಕಲ್ಯಾಣ ಕರ್ನಾಟಕ ಉತ್ಸವದಲ್ಲಿ 12 ತುಕಡಿಗಳು ಗೌರವ ವಂದನೆ ಸಲ್ಲಿಸಿದೆವು. ರಾಷ್ಟ್ರ ಧ್ವಜಾರೋಹಣವನ್ನು ಅರಣ್ಯ ಸಚಿವ ಈಶ್ವರ ಖಂಡ್ರೆ ನೆರವೇರಿಸಿದರು. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು 17 ಸೆಪ್ಟೆಂಬರ್ 1948ರಲ್ಲಿ. 1 ವರ್ಷ 1 ತಿಂಗಳ 2 ದಿನ ವಿಳಂಬವಾಗಿ ಸ್ವಾತಂತ್ರ್ಯ ಸಿಕ್ಕಿದೆ. ಸರ್ದಾರ್ ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್ ದೇಶಕ್ಕಾಗಿ ತ್ರಿವರ್ಣ ಧ್ವಜಕ್ಕಾಗಿ ಹುತಾತ್ಮರಾದ ನಾಯಕರು ಎಂದು ಸಚಿವ ಖಂಡ್ರೆ ಸ್ಮರಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಸಂಸದ ಸಾಗರ ಖಂಡ್ರೆ, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಸಿಇಒ ಡಾಕ್ಟರ್ ಗಿರೀಶ್ ಬದೋಲೆ, ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಇನ್ನೂ ಹಲವರು ಹಾಜರಿದ್ದರು. ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಮದಿನವನ್ನು ತೂಬಗೆರೆ ಬಸ್ ನಿಲ್ದಾಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಆಚರಿಸಿದರು. ಮೋದಿ ಭಾವಚಿತ್ರದ ಮುಂದೆ ಕೇಕ್ ಕತ್ತರಿಸಿ ಸಾರ್ವಜನಿಕರಿಗೆ ಅನ್ನದಾನ ಮಾಡುವುದರ ಮೂಲಕ ಜನ್ಮದಿನ ಆಚರಿಸಿದರು.
ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರತಾಪ್, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶವನ್ನ ಬಲಿಷ್ಠ ಮತ್ತು ಆತ್ಮನಿರ್ಭರ ಭಾರತದ ದಿಕ್ಕಿನಲ್ಲಿ ಮುನ್ನಡೆಸುತ್ತಿರುವುದನ್ನು ಶ್ಲಾಘಿಸಿದರು. ಮೋದಿಯವರ ಜನ್ಮದಿನವನ್ನು ಕೇವಲ ಆಚರಣೆಗಷ್ಟೇ ಸೀಮಿತಗೊಳಿಸದೆ ಅವರ ತತ್ವ ಹಾಗೂ ಕಾರ್ಯಪದ್ಧತಿಯನ್ನು ಅಳವಡಿಸಿಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು ಪ್ರತಿಯೊಬ್ಬ ಕಾರ್ಯಕರ್ತನ ಕರ್ತವ್ಯ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿ ಸಾವು. ಗೌರಿಬಿದನೂರಿನ ತಾಯಿ ಮಕ್ಕಳ ಆಸ್ಪತ್ರೆ ಮುಂದೆ ಬಾಣಂತಿ ಶವ ಇಟ್ಟು ಪ್ರತಿಭಟನೆ. ಸರ್ಕಾರಿ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಹಾರಿ ಹೋಯಿತೆ ಜೀವ. ಪ್ರಧಾನಿ ನರೇಂದ್ರ ಮೋದಿ 75ನೇ ಹುಟ್ಟುಹಬ್ಬದ ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ ವಾಕಥಾನ್. ಸಂಸದ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ನಮೋ ಯುವ ರನ್. ಪ್ರಧಾನ ಸೇವಕನ ಜನ್ಮದಿನ ಅದ್ಧೂರಿ. ಜಾತಿಗಣತಿಯಲ್ಲಿ ಮಡಿವಾಳ ಎಂದು ನಮೂದಿಸಲು ಮಡಿವಾಳ ಸಂಘದ ಅಧ್ಯಕ್ಷರ ಮನವಿ. ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮನವಿ ಮಾಡಿದ ಮಡಿವಾಳ ಸಂಘದ ರಾಜ್ಯಾಧ್ಯಕ್ಷ. ಪ್ರಧಾನ ಸೇವಕನ ಹುಟ್ಟುಹಬ್ಬಕ್ಕೆ ಸೇವಾ ಕಾರ್ಯಗಳ ಮಹಾಪೂರ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ, ಮಂಚೇನಹಳ್ಳಿ ಆಸ್ಪತ್ರೆಗಳ ಒಳರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಣೆ. 15 ದಿನಗಳ ಕಾಲ ನಡೆಯಲಿರುವ ಸೇವಾ ಕಾರ್ಯಗಳು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.